ಆತ್ಮೀಯ ಹರಿದಾಸ ಬಂಧುಗಳೇ, ಇವತ್ತು ಗಾಯನ ಮತ್ತು ಭಾಗವತದ ಪ್ರವಚನ ಮಾಲಿಕೆಯ 3ನೇ ದಿನ. ಕಳೆದ 2 ದಿನಗಳಿಂದ ಬಹಳ ಯಶಸ್ವಿಯಾಗಿ ಮುಖ್ಯ ಪ್ರಾಣದೇವರ ಸನ್ನಿಧಿಯಲ್ಲಿ ಕೆಂಪಣ್ಣವರ ಕಲ್ಯಾಣ ಮಂಟಪದ ಹತ್ತಿರ, ಅದು ವಿಜಯನಗರ ಸಾಮ್ರಾಜ್ಯದಲ್ಲಿ ಬಹಳ ವೈಭವದಿಂದ ನಡೀತಾ ಇದೆ. ಇದಕ್ಕೆ ತಮ್ಮೆಲ್ಲರ ಅದ್ಭುತ ಸಹಕಾರ. ದಿನದಿಂದ ದಿನಕ್ಕೆ ಹೆಚ್ಚು ಜನಪ್ರಿಯ ಆಗ್ತಾ ಇದೆ. ಒಂದು ಕಾರಣ, ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಕೂಡ ಬಂದಿದ್ದೀರಿ. ಇವತ್ತು ನಾನು ಭವಾನಿನಗರ ಮಠದಲ್ಲಿ ಹೋದಾಗ ಸಾಧಾರಣ 200 ಜನ ಸೇರಿದ್ರು. ಎಲ್ಲರ ಬಾಯಲ್ಲಿ ಗಾಯನ ಭಾಗವತದ ಮಾತೆ ಅಲ್ಲಿ ನಡೆದಿತ್ತು. ಎಂತಹ ಒಂದು ವಿಶೇಷ ಒಂದು ಕ್ರಿಯೇಟಿವ್ ಏನು ಮಾಡಿದರೆ ಬಹಳ ಅದ್ಭುತವಾಗಿದೆ. ಜನರ ಮೆಚ್ಚುಗೆಯನ್ನು ಪಡೆದಿದೆ. ಆ ಗಾಯನ ಮಾಧುರ್ಯ ನಿಜವಾಗಲೂ ಮಂತ್ರಾಲಯದವರೆಗೆ ಅದು ತಲುಪ್ತಾ ಇದೆ. ಅಂಥ ಅದ್ಭುತ ಗಾಯನ ಮಾಧುರ್ಯ ಇವತ್ತು ಹೊರಹೊಮ್ಮಿದೆ. ಕಳೆದ 2 ದಿನದಿಂದ ಸಾಕಷ್ಟು ಭಾಗವತದಲ್ಲಿ ಹಾಡುಗಳನ್ನು ಹಾಡಬಹುದು ಎಂಬುದನ್ನು ತೋರಿಸಿಕೊಟ್ಟವರು ನಮ್ಮ ಪಂಡಿತ ಸಮೀರಾಚಾರ್ಯ ಕಂಠಪಲ್ಲಿಯವರು. ಅವರ ಒಂದು ಕ್ರಿಯೇಟಿವ್, ಏನಾದರೂ ಹೊಸದನ್ನು ಮಾಡಬೇಕು, ಹೊಸ ಪ್ರಯೋಗ ಮಾಡಬೇಕು, ಜನರ ಮನಸ್ಸನ್ನು ಆಕರ್ಷಣೆ ಮಾಡಬೇಕು, ಧರ್ಮ ಜಾಗೃತಿ ಆಗಬೇಕು, ಏಕೈಕ ಉದ್ದೇಶದಿಂದ ನಮ್ಮ ಕಂಠಪಲ್ಲಿ ವೇದಪೀಠ ಟ್ರಸ್ಟ್ ಏನಿದೆ ವರ್ಷ ಒಂದೊಂದು ಹೊಸ ಪ್ರಯೋಗ ಮಾಡ್ತಾ ಇದೆ. ಕಳೆದ 2 ದಿನಗಳಿಂದ ಈ ಒಂದು ಹೊಸ ಕಾರ್ಯ ಕೂಡ ಬಹಳ ಅದ್ಭುತವಾಗಿ ನಡೀತಾ ಇದೆ. ಭಾಗವತದ ಪ್ರತಿ ಒಂದು ಅಧ್ಯಾಯದಲ್ಲಿ ಕೂಡ ಒಂದು ಅದರಲ್ಲಿ ಬರ್ತಕ್ಕಂಥ ಪಾತ್ರಗಳನ್ನ ಹಾಡಿನ ಮುಖಾಂತರ ನಮ್ಮ ಯುವ ಪ್ರತಿಮಾ ಜೋಶಿ ಅವರು ಕೂಡ ತೋರಿಸ್ತಾ ಇದ್ದಾರೆ. ಬಹಳ ಆಸಕ್ತಿ ಕೂಡ ಅವರ ಹತ್ರ ಇದೆ. ಅವರು ನಿಜವಾಗ್ಲೂ ಉದಯೋನ್ಮುಖ ಹಿಂದೂಸ್ತಾನಿ ಗಾಯಕರು. ಇವತ್ತು ಕರ್ನಾಟಕದ ಕೆಲವ ಯುವ ಪ್ರತಿಭೆಗಳು ನಾವೇನು ಕರಿತಾ ಇದ್ದೀವಿ ಹಿಂದೂಸ್ತಾನಿ ಒಂದು ಸಂಗೀತದಲ್ಲಿ, ಅದರಲ್ಲಿ ಮೇರು ಗಾಯಕಿ ಅಂತ ಹೇಳಿದ್ರೆ ನಮ್ಮ ಪ್ರತಿಮಾ ಜೋಶಿ ಅವರು. ಅದ್ಭುತ ಕಂಠ. ಅಂದ್ರೆ ಕಂಠ ನಾವು ವಿದ್ಯೆ ಸಂಪಾದನೆ ಮಾಡಬಹುದು, ಆದರೆ ಸರಸ್ವತಿಯ ಆಶೀರ್ವಾದ ಇದ್ದಾಗ ಮಾತ್ರ ಆ ಗಾಯನ ಒಲಿತದೆ. ಅದಕ್ಕೆ ನಮಗೆ ಪ್ರತಿಮಾ ಜೋಶಿ ಅವರೇ ಸಾಕ್ಷಿ ಅಂತ ಹೇಳ್ತಾ, ಪ್ರಪ್ರಥಮವಾಗಿ ಭಾಗವತದ ಪ್ರವಚನಕ್ಕೆ ಕಂಠಪಲ್ಲಿ ಸಮೀರಾಚಾರ್ಯರನ್ನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸುಸ್ವಾಗತ ಕೊಡ್ತಾ ಇದ್ದೀನಿ. ಒಂದು ಜೋರಾಗಿ ಚಪ್ಪಾಳೆ ಮುಖಾಂತರ ಅವರನ್ನ ನಾವೆಲ್ಲರೂ ಸ್ವಾಗತ ಮಾಡೋಣ. ಜೊತೆಗೆ ಇವತ್ತಿನ ಗಾಯನ ಮಾಧುರ್ಯದಲ್ಲಿ ಪ್ರತಿಮಾ ಜೋಶಿ ಅವರಿದ್ದಾರೆ. ಅವರನ್ನು ಕೂಡ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸುಸ್ವಾಗತ. ಗಾಯನ ಸಾಥಾಗಿ ವಿಜಯಕುಮಾರ್ ಅಕ್ಕಸಾಲಿ ಅವರು ಹಾರ್ಮೋನಿಯಂದಲ್ಲಿ ತಯಾರಾಗಿ ಕೂತಿದ್ದಾರೆ. ಅವರನ್ನು ಕೂಡ ನಾನು ಸ್ವಾಗತ ಮಾಡ್ತಾ, ತೇಜಸ್ ತಮ್ಮ ತಬಲಾ ತೇಜಸ್ಸಿನಿಂದ 2 ದಿವಸ ಜನರ ಬಾಯಿಗೆ ಕೂಡ ಬಂದಿದ್ದಾರೆ. ಅವರನ್ನು ಕೂಡ ನಾನು ಸ್ವಾಗತ ಮಾಡ್ತಾ, ತಾಳಕ್ಕೆ ತಕ್ಕ ತಾಳವನ್ನು ಹಾಕ್ತಾ ಇರ್ತಕ್ಕಂಥ ನಮ್ಮ ಮನೋಹರ್ ಜೋಶಿ ಅವರನ್ನು ಕೂಡ ನಾನು ಸ್ವಾಗತ ಮಾಡ್ತಾ, ನೋಡಿ ಎಷ್ಟು ವರ್ಣ ಕೂಡ ಎಷ್ಟು ಕೃಪೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಕಳೆದ 2 ದಿನದಿಂದ ಮಳೆ ಬಂದಿಲ್ಲ. ಅಂದ್ರೆ ಈ ಒಂದು ಸನ್ನಿವೇಶದಲ್ಲಿ ಸಾಯಂಕಾಲ ಮಳೆ ಬರ್ತಕ್ಕಂಥ ಸಮಯ. ಆದರೆ ವರ್ಣದೇವರು ಹೇಳಿದ, ನಾನು ಭಾಗವತ ಗಾಯನ ಕೇಳೋದ ಬಹಳ ದಿನ ಆಯ್ತು ಅಂತ ಹೇಳಿ ಆ ವರ್ಣ ಕೂಡ ಒಂದು ರೂಪದಿಂದ ಪ್ರಾಣದೇವರ ಸನ್ನಿಧಿ ಬಂದು ಆ ಗಾಯನ ಮಾಧುರ್ಯ ಭಾಗವತದ ವೈಖರಿಯನ್ನ ಕೇಳತಕ್ಕಂಥ ಒಂದು ಭಾಗ್ಯ ಕೂಡ ಪಡೆದಿದ್ದ ನಾನೇ. ಇದರ ನಿಜವಾದ ವರ್ಣದೇವರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆ ಅಂತ ಹೇಳ್ತಾ, ಮತ್ತೊಮ್ಮೆ ತಮ್ಮೆಲ್ಲರನ್ನ ಎಲ್ಲರನ್ನು ಬ್ರಾಹ್ಮಣ ಮುಖಂಡರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಕೂಡ ಬಂದಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ಸ್ವಾಗತ ಕೊಡ್ತಾ, ಪರಮ ಪೂಜ್ಯ ಕಂಠಪಲ್ಲಿ ಆಚಾರ್ಯ ಪ್ರಾರಂಭ ಮಾಡೋ ಮುಂಚೆ ಇವತ್ತು ಇನ್ನೊಂದು ವಿಶೇಷತೆ. ಯಾಕಂದ್ರೆ ಕಳೆದ 1 ವಾರದಿಂದ ಬಹಳ ಬಿಜಿಯಾಗಿದ್ದರು ನಮ್ಮ ಸುಮೇಧ ವಿಠಲದಾಸರು. ಇವತ್ತು ವಿಜಯನಗರ ಸಾಮ್ರಾಜ್ಯಕ್ಕೆ ಅವರು ಕಾಲಿಟ್ಟಿದ್ದಾರೆ. ನಿಜವಾಗ್ಲೂ ಪ್ರಾಣದೇವರ ಸನ್ನಿಧಿಯಲ್ಲಿ ಈಗಾಗಲೇ ಒಂದು ಹಾಡನ್ನು ಹಾಡೋ ಮುಖಾಂತರ ಸುಮೇಧ ವಿಠಲದಾಸರು ನಾನು ಬಂದಿದ್ದೀನಿ ಅಂತ ಹೇಳಿ ತೋರಿಸಿಕೊಟ್ಟಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸುಸ್ವಾಗತ. ಇನ್ನು 14ನೇ ತಾರೀಕು ಮಂಗಲ ಮಹೋತ್ಸವ ಇದೆ. ಅಲ್ಲಿವರೆಗೂ ಕೂಡ ನಮ್ಮ ಸುಮೇಧ ವಿಠಲದಾಸರು ಬಂದು ಒಂದು ಹೊಸ ಶೋಭೆಯನ್ನು ತರಬೇಕಂತ ಹೇಳಿ ಅವರಲ್ಲಿ ಕೂಡ ನಾನು ವಿಜ್ಞಾಪನೆ ಮಾಡ್ತಾ, ಕಂಠಪಲ್ಲಿ ಸಮೀರಾಚಾರ್ಯರು ಪ್ರಾರಂಭ ಮಾಡಬೇಕು ಭಾಗವತ ಅಂತ ಹೇಳ್ಕೊತಿದ್ದೇನೆ.
विश्वस्योदय मातनोति तदनुत्राणं विधत्ते सौख्याप्तिकरादिसारमलं विश्रुति शापं प्रापयति श्रमापगतये कल्पावसाने च यः तं देवं पितरं पतिं गुरुतमं वन्दे रमावल्लभम्। नमः श्रीमन्मध्वप्रदिश सुदृशं नो जय जय परिहृतभवपाशः पातु मां पार्वतीशः जन्माद्यस्य यतोऽन्वयात् इतरतश्चार्थेष्वभिज्ञस्वरात् तेने ब्रह्महृदाय आदिकवये मुह्यन्ति यं सूरयः तेजो वारि मृदां यथा विनिमयो यत्र त्रिसर्गो मृषा धाम्ना स्वेन सदा निरस्तपुरकं सत्यं परं धीमहि यं प्रव्रजन्तम् अनुपेतमपेतकृत्यं वैपायनो विरहकातर आजुहाव चित्राणि तन्मयतया भगवोऽभिनेदुः तं सर्वभूतहृदयं मुनिमानतोऽस्मि। यस्वानुभावम् अखिलश्रुतिसारमेकम् अध्यात्मदीपम् अतितितीर्षतां तमोऽन्धम् संसारिणां करुणयाः पुराणगुह्यम् तं व्याससूनुम् उपयामि गुरुं मुनीनाम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ಭಗವಂತನ ಧ್ಯಾನದಲ್ಲಿ ತತ್ಪರನಾಗಿರುವವನು ಸದಾ ರತನಾಗಿರುವವನು ರಾಜ ಪರೀಕ್ಷಿತ ಕೃಷ್ಣನ ವಂಶದಲ್ಲಿಯೇ ಬಂದಿದ್ದರಿಂದ ಕೃಷ್ಣ ಭಕ್ತಿ ಶುಕಾಚಾರ್ಯರ ಉಪದೇಶದಿಂದಾಗಿ ಅವನಿಗೆ ವೃದ್ಧಿ ಆಗ್ತಾ ಹೊರಟಿದೆ. ಶುಕಾಚಾರ್ಯರು ಸ್ವಯಂಭೂಮನ ಪರಂಪರೆಯಲ್ಲಿ ಬಂದಿರುವಂತಹ ಆಧ್ಯಾತ್ಮ ಪ್ರಿಯರು, ಭಗವಂತನ ಭಕ್ತರು. 3 ಹೆಣ್ಣು ಮಕ್ಕಳ ಕಥೆಗಳನ್ನು ತಿಳಿಸಿದ್ದಾರೆ. ಆಕೂತಿ, ದೇವಹೂತಿ ಮತ್ತು ಪ್ರಸೂತಿ ಅಂತ ಈ ಕನ್ಯೆಯರ ಕಥೆಗಳನ್ನೆಲ್ಲ ತಿಳಿಸಿ, ಇನ್ನು ಗಂಡು ಮಕ್ಕಳು ಪ್ರಿಯವ್ರತ ಹಾಗೂ ಉತ್ಥಾನಪಾದ. ಉತ್ಥಾನಪಾದ ಅವನು ಹೆಸರಿಗೆ ತಕ್ಕಂತೆ ಪದಗಳನ್ನೆಲ್ಲ ಚಿಂತನೆ ಮಾಡಿದವನು. ವಿಷ್ಣು ಪದಗಳನ್ನು, ಭಗವಂತನ ಪದಗಳನ್ನು ಉತ್ಥಾನಗೊಳಿಸಿದನು. ಅದಕ್ಕೆ ಅವನಿಗೆ ಆ ಹೆಸರು. ಪದಗಳು ಅಂದರೆ ಭಗವತ್ಪರವಾಗಿರುವ ಶಾಸ್ತ್ರಗಳು ಅಂತ ಅರ್ಥ. ಅವುಗಳನ್ನು ಉತ್ಥಾನಗೊಳಿಸುವುದು ಅಂದರೆ ನಿರಂತರ ಚಿಂತನೆ ಮಾಡುವುದು. ಆದ್ದರಿಂದ ಉತ್ಥಾನಪಾದ ಅಂತ. ಅವನಿಗೆ ಸುನೀತಿ ಮತ್ತು ಸುರುಚಿ ಅಂತ ಇಬ್ಬರು ಪತ್ನಿಯರು. ಅವನು ನೀತಿಗಿಂತಲೂ ರುಚಿಗೆ ತುಂಬ ಪ್ರೀತಿ. ಯಾವಾಗಲೂ ಲೋಕದಲ್ಲಿ ಹಾಗೆ ಇರ್ತದೆ. ನೀತಿ ತುಂಬ ಇಷ್ಟ ಆಗುವುದಿಲ್ಲ ಅನೇಕರಿಗೆ, ರುಚಿ ಇಷ್ಟ ಆಗ್ತದೆ. ಪ್ರವಚನಾದಿಗಳು
ಎಷ್ಟೋ ಜನರಿಗೆ, ಕೆಲವು ಲಿಮಿಟೆಡ್ ಜನರಿಗೆ ಆಧ್ಯಾತ್ಮ ಬಂಧುಗಳಿಗೆ ರುಚಿ ಆಗ್ತದೆ, ಅದು ಹತ್ತಿರ ಆಗ್ತದೆ. ಆದರೆ ಅದು ನೀತಿ. ರುಚಿಗಳು ಅಂದರೆ ಈಗಿನ ಕಾಲದ ಧಾರಾವಾಹಿಗಳು, ಅಲ್ಲಿ ತುಂಬ ಆಕರ್ಷಣೆ ಆಗ್ತದೆ. ಆಕರ್ಷಣೆ ವಿಷಯಗಳಲ್ಲಿ ಆಕರ್ಷಣೆ ಹೆಚ್ಚಾದರೆ ಅದು ರುಚಿಯಲ್ಲಿ ಅಭಿಮತ ಇದೆ ಅಂತ. ನೀತಿಗಳು ಅದು ಜನರಿಗೆ ಹತ್ತಿರ ಆಗೋದು, ಎಲ್ಲ ಜನರಿಗೆ ಹತ್ತಿರ ಆಗೋದು ಬಹಳ ದುರ್ಲಭ. ಆ ಹಿನ್ನೆಲೆಯಲ್ಲಿ ಉತ್ಥಾನ ಪಾದ ರುಚಿಪ್ರಿಯನಾಗಿದ್ದ, ನೀತಿ ಪ್ರಿಯ ಅಪರೂಪಕ್ಕೆ, ಅದು ನಿತ್ಯ ಅವನು ಇದ್ದದ್ದು ರುಚಿಪ್ರಿಯನಾಗಿ. ಹೀಗಿರುವಾಗ ಒಮ್ಮೆ ಸುನೀತಿಗೆ ಒಳ್ಳೆಯ ಮನು ಹುಟ್ಟಿದ್ದ. ಭಗವಂತನ ಭಕ್ತ ಅವನು. ಹೆಸರೇ ಹೇಳುವಾಗಿ ಧ್ರುವ ಅಂತ ಹೆಸರು. ರುಚಿಗೂ ಒಬ್ಬ ಮಗ ಇರ್ತಾನೆ, ಉತ್ತಮ ಅಂತ ಒಬ್ಬ ಮಗ ಇರ್ತಾನೆ. ಒಮ್ಮೆ ಉತ್ಥಾನಪಾದನ ಮಡಿಲಲ್ಲಿ ತೊಡೆಯ ಮೇಲೆ ರುಚಿ ಪುತ್ರ ಕುಳಿತಿರ್ತಾನೆ. ತಾನೂ ಕೊಡಬೇಕು ಅಂತ ಹೊರಡ್ತಾನೆ ಧ್ರುವ. ಯಾಕೆಂದರೆ ಈ ಮಕ್ಕಳಿಗೆಲ್ಲ ಅಪ್ಪನ ಮಡಿಲು ಅಮ್ಮನ ಮಡಿಲು ಅಂದರೆ ತುಂಬ ಪ್ರೀತಿ. ಅದು ಬಾಲ್ಯದಲ್ಲಿರುವಾಗಲ, ಶೈಶವಾವಸ್ಥೆಯಲ್ಲಿರುವಾಗಲಂತೂ ಅವ್ರಿಗೆ ಬೇರೆ ಏನು ಬೇಕಾಗೋದಿಲ್ಲ. ಮಕ್ಕಳಿಗೆ ಬೇಕಾಗಿರೋದು ಅಮ್ಮನ ಮಡಿಲು, ಬಿಟ್ಟರೆ ಅಪ್ಪನ ಮಡಿಲು, ಅವರ ಪ್ರೀತಿಯ ಮಾತುಗಳು, ಅದು ಬೇಕಾಗ್ತದೆ. ಅದು ಸಿಗದೆ ಹೋದರೆ ಅವುಗಳ ಒಂದು ಶೋಚನೀಯವಾಗಿರುವಂಥ ವಿಷಯ. ಆ ಶೈಶವಾವಸ್ಥೆಯಲ್ಲಿ ಅವ್ರು ಯಾವುದನ್ನು ಚಿಂತೆ ಮಾಡುವುದಿಲ್ಲ. ಅರ್ಥಾತ್ ಧನದ ಬಗ್ಗೆ, ದುಡ್ಡಿನ ಬಗ್ಗೆ ವಿಚಾರ ಮಾಡುವುದಿಲ್ಲ, ಬಿಸ್ನೆಸ್ ಬಗ್ಗೆ ಚಿಂತೆ ಮಾಡುವುದಿಲ್ಲ. ಅವರು ಒಂದೇ ಒಂದು ಚಿಂತೆ ಅಂದರೆ ಶೈಶವಾವಸ್ಥೆಯಲ್ಲಿ ಅಪ್ಪನ ಪ್ರೀತಿ ಬೇಕು, ಅಮ್ಮ ಪ್ರೀತಿಯಿಂದ ಮಾತಾಡಬೇಕು, ತನ್ನನ್ನು ಒಳ್ಳೆಯ ರೀತಿಯಿಂದ ನೋಡಿಕೊಳ್ಳಬೇಕು ಅನ್ನೋದು ಆ ಶೈಶವಾವಸ್ಥೆಯಲ್ಲಿರುವ ಮಕ್ಕಳ ಸ್ಥಿತಿ ಆಗಿರ್ತದೆ. ಉತ್ತಮ ಕುಳಿತಿದ್ದಾನೆ ಅಂತ ಹೇಳಿ ತಾನು ಕೂಡ ಕುಡಿಲಿಕ್ಕೆ ಹೋಗ್ತಾನೆ. ಅಪ್ಪನ ತೊಡೆಯ ಮೇಲೆ ತಾನು ಕೂಡಲಿಕ್ಕೆ ಅಂತ ಹೋಗ್ತಾನೆ. ಆಗ ಮಧ್ಯದಲ್ಲಿ ಸುರುಚಿ ಬಂದು ಒಂದು ಮಾತಾಡ್ತಾಳೆ. ಅದು ಅವನ ಹೃದಯಕ್ಕೆ ತಾಗ್ತದೆ, ಮರ್ಮಾಘಾತ ಆಗ್ತದೆ. ಏನು ಹೇಳ್ತಾಳೆ ಅಂದರೆ, ನೀನು ನಿಮ್ಮ ಅಪ್ಪನ ತೊಡೆಯ ಮೇಲೆ ಇರಬೇಕು ಅಂದರೆ ನೀನು ಮುಂದಿನ ಜನ್ಮದಲ್ಲಿ ನನ್ನ ಗರ್ಭದಲ್ಲಿ ಹುಟ್ಟಿ ಬಾ, ಆಮೇಲೆ ನಿಮ್ಮ ಅಪ್ಪನ ತೊಡೆಯ ಮೇಲೆ ಕೊಡು, ಈಗ ಇಲ್ಲ ಅಂತ ಹೇಳ್ತಾನೆ. ಆ ಕಂದಮ್ಮನಿಗೆ 5 ವರ್ಷದ ಹಸುಳೆಗೆ ಈ ರೀತಿಯಾಗಿ ಹೇಳಿಬಿಟ್ರೆ ಏನು ಆಗ್ತದೆ ಸ್ಥಿತಿ? ಸೀದಾ ಆ ಧ್ರುವ ಬಂದು ತಮ್ಮಮ್ಮನಿಗೆ ಹೇಳ್ತಾನೆ, ಅಮ್ಮ ಚಿಕ್ಕಮ್ಮ ಹಾಗೆ ಹೇಳಿಬಿಟ್ಟು ನಾನು ಅಪ್ಪನ ತೊಡೆ ಇರಬಾರ್ದು ಅಂತೀನಿ. ಮತ್ತೆ ನಾನೇನು ಮಾಡಬೇಕು? ಅಪ್ಪನ ತೊಡೆ ಇರಲಿಕ್ಕೆ ನನಗೆ ಯೋಗ್ಯತೆ ಇಲ್ವ? ನನಗೆ ಅಪ್ಪ ಅಲ್ಲ ಅವನು, ನಾನು ಅಪ್ಪನ ಮಗ ನಾನಲ್ಲ. ಎಲ್ಲ ಮುಗ್ಧ ಭಾವದಿಂದ ಮಗು ಕೇಳ್ತದೆ. ಆಗ ಸುನೀತಿ ಹೇಳ್ತಾನೆ, ಅಪ್ಪ ನಿಮ್ಮ ಅಪ್ಪನ ತೊಡೆ ಇರಲಿಕ್ಕೆ ನಿಮಗೆ ಅವಕಾಶ ಇಲ್ಲಲ್ಲ, ಒಂದು ಕೆಲಸ ಮಾಡು, ನೀನು ಈ ಅಪ್ಪನ ತೊಡೆಯಲ್ಲಿರಿದಾಗ ಒಂದಿಲ್ಲ ಒಂದು ದಿವಸ ಈ ಅಪ್ಪನಿಗೂ ಅಪ್ಪನ ತೊಡೆಗೂ ನಾಶ ಇದೆ. ಒಮ್ಮೆ ಒಂದಿಲ್ಲ ಒಂದು ದಿವಸ ಅದು ಎಂಡಿಂಗ್ ಅಂತ್ಯ ಆಗ್ತದೆ. ನೀನೇನು ಮಾಡಬೇಕು ಅಂದರೆ, ಎಂಥ ಅವಳ ಧೈರ್ಯ ನೋಡಿ ಸುನೀತಿ. ನೀನೇನು ಮಾಡಬೇಕು ಅಂದರೆ, ಯಾವ ವ್ಯಕ್ತಿಯ ಯಾರ ಅಪ್ಪನ ತೊಡೆಗೆ ಎಂಡಿಲ್ಲ, ನಾಶ ಇಲ್ಲ, ಅಂಥ ಅಪ್ಪನ ತೊಡೆಯನ್ನು ಇರಬೇಕು. ಅಂದರೆ ನೀನು ಭಗವಂತನ ಮಡಿಲಲ್ಲಿ ಕುಳಿಬೇಕು. ಅಪ್ಪನ ಮಡಿಲಲ್ಲಿ ಕುಳ್ಳಿಕ್ಕೆ ನಿನಗೆ ಅವಕಾಶ ಇಲ್ಲಲ್ಲ. ಜಗತ್ತಿಗೆ ತಂದೆ ದೇವರು, ಅವನ ಮಡಿಲಲ್ಲಿ ನೀನು ಕುಳ್ಬೇಕು. ಅದು ನೀ ಸಾಧನೆ ಮಾಡಬೇಕು ಅಂತ ಹೇಳ್ತಾಳೆ. ಆತಿಷ್ಠತಾತ್ ಆತಿಷ್ಠತಾತ್ ವಿಮತ್ಸರಃ ತ್ವಮುಕ್ತಂ ಸಮಾತ್ರಾಪಿ ಯದೌವ್ಯಲೀಕಂ ಆರಾಧಯ ಅಧೋಕ್ಷಜ ಪಾದ ಪದ್ಮಂ
यदीच्छसे अध्यासनम् उत्तमो यथा आराधय अधोक्षज पादपद्मम् अधोक्षज पादपद्मम् आराधय. ಇನ್ನು ಭಗವಂತನ ಬಂದು ದೇವರ ಕಡೆಯವನ್ನು ನಾವು ಭಗವಂತನವನು ನಾವು ದೇವರು ನನ್ನವನು ಅಂತ ಭಾವಿಸಬೇಕು ಇನ್ನು ವಿಷಯದಲ್ಲಿ. ಅದಕ್ಕೆ ಕಾಡಿಗೆ ಹೋಗು, ವನಕ್ಕೆ ಹೋಗು, ನಿನಗೆ ದೇವರು ಸಿಗ್ತಾರೆ ಅಂತ ಸುನೀತಿ ಹೇಳುತ್ತಾರೆ. ಆರಾಧಯ ಅಧೋಕ್ಷಜ ಪಾದ ಪದ್ಮ. ದೇವರ ಚರಣ ಸಿಕ್ಕರೆ ಯಾರ ಭಯ? ಇನ್ಯಾರು? ಭಗವಂತನ ಚರಣವನ್ನು ಪ್ರಾಪ್ತಿ ಆಯಿತು ಅಂತಂದರೆ ಯಾರ ಭಯವೂ ಇಲ್ಲ, ಯಾರಿಗೂ ಹೆದರುವ ಅವಶ್ಯಕತೆ ಇಲ್ಲ. ಮತ್ತೆ ಅವನು ಭಕ್ತಿಯಿಂದ ಪ್ರೀತಿಯಿಂದ ನಡೆದಾಡಲಿಕ್ಕೆ ಆಗ್ತದೆ. ಅದನ್ನು ದಾಸರು ಅದನ್ನು ತಿಳಿಸ್ತಾರೆ. यातरगणालया इंदिरेशा 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 यातरगणालया
जन्म जन्म को याकर बनाने वत्साङ्कं घनश्यामं पुरुषं वनमालिनं शङ्खचक्रगदा पद्मैः अभिव्यक्तचतुर्भुजम् श्रीवत्साङ्कं किरीटिनं कुण्डलिनं केयूरवलयान्वितं कौस्तुभाभरणग्रीवं पीतकौशेयवाससम् ಇದರ ರೂಪವನ್ನು ಧ್ರುವ ಅಮ್ಮ ಹೇಳಿದ ರೂಪವನ್ನು ಹೃದಯದಲ್ಲಿ ಇಟ್ಟುಕೊಂಡು ಮಧುವನ ಅಂತ ಅಲ್ಲಿಗೆ ಬಂದಿದ್ದಾನೆ. ಮಧುವನಕ್ಕೆ ಬರುವಾಗ ಮಧ್ಯದಲ್ಲಿ ಬಂದವರೇ ನಾರದರು. ಎಲ್ಲಿಗೆ ಹೊರಟಿದ್ದಿ ಧ್ರುವ ಅಂತ, ಕಾಡಿಗೆ ಹೊರಟಿದ್ದೇನೆ ನಾನು. ಯಾಕೆ? ತಪಸ್ಸು ಮಾಡಲಿಕ್ಕೆ. ಈ ವಯಸ್ಸಿನಲ್ಲಿ ಮನೆಯಲ್ಲಿ ಆರಾಮಾಗಿರೋದು ಬಿಟ್ಟು ನೀನು ತಪಸ್ಸಿಗೆ ಹೊರಟಿದ್ದಿ, ಎಲ್ಲಿ ಕಾಣ್ತಾರೆ ದೇವರು ನಿನಗೆ? ಅದಕ್ಕೆ ನಾರದರಂದರು, ಇಲ್ಲ ಇದು ಧ್ರುವ ಹೇಳ್ತಾನೆ, ನಾರದರೇ ನಾನು ಏನಾದರೂ ಮಾಡಿ ದೇವರನ್ನು ನೋಡಬೇಕು, ನನ್ನ ಮನಸ್ಸು ಏಕಾಗ್ರತೆ ಬರಬೇಕು. ನೀವು ಸಿಕ್ಕದ್ದು ನನ್ನ ಜನ್ಮಾಂತರದ ಭಾಗ್ಯ, ನೀವೇ ನನ್ನನ್ನು ಉದ್ಧಾರ ಮಾಡಬೇಕು. ನನಗೇನಾದರೂ ಒಂದು ದೇವರು ಕಾಣುವಂತೆ ಒಂದು ಮೆಡಿಸಿನ್ ಇದ್ದರೆ, ಔಷಧ ಇದ್ದರೆ ನಾನು ಕೊಟ್ಟುಬಿಡಿ, ನಾನು ತಗೊಂಡ್ಬಿಡ್ತೇನೆ. ನೀವು ಹೇಗೆ ಹೇಳ್ತೀರಿ ಹಾಗೆ ನಾನು ಕೇಳ್ತೇನೆ. ನಾರದರು ವಿಧ ವಿಧವಾಗಿ ಅವನು ಟೆಸ್ಟ್ ಮಾಡಿದ, ಎಲ್ಲ ಟೆಸ್ಟಲ್ಲಿ ಪಾಸ್ ಆಗಿಬಿಟ್ಟು ಪ್ರಾಯ ಸ್ಟೂಡೆಂಟ್ಗಳಲ್ಲಿ ಎಲ್ಲ ಟೆಸ್ಟ್ಗಳಲ್ಲಿಯೂ ಪ್ರಪ್ರಥಮವಾಗಿ A+ ಆದವನು ಅಂದರೆ ಭಾಗವತದಲ್ಲಿ ಧ್ರುವ. ಹಾಗಾಗಿ ಧ್ರುವನನ್ನು ನೆನಪಿಸಿಕೊಂಡ್ರೆ ಇವತ್ತಿನ ಮಕ್ಕಳಿಗೆ ಸ್ಫೂರ್ತಿ ಆಗುತ್ತೆ. ಅಕಸ್ಮಾತ್ ವ್ಯಾಲ್ಯೂಯೇಷನ್ನಲ್ಲಿ ಏನಾದರೂ ಮಿಸ್ಟೇಕ್ ಆಗಿದರೆ ವ್ಯಾಲ್ಯೂಯೇಷನ್ ಮಾಡುವಾಗ ಧ್ರುವನೇ ಬಂದು ಕರೆಕ್ಷನ್ ಮಾಡಿಬಿಡ್ತಾರೆ. ಹೀಗೆ ಆ ಧ್ರುವ ಅಂದರೆ ನಿಶ್ಚಿತ ಅಂತ. ಧ್ರುವದ ಶಬ್ದದ ಹೆಸರೇ ನಿಶ್ಚಿತ, ನಿರ್ಣಯ. ಅದು ಅಸ್ಥಿರತೆ ಇಲ್ಲ ಅವನಲ್ಲಿ, ಸ್ಥಿರತೆ ಇದೆ. ನಾನು ಬರೆದಿದ್ದೇನೆ, ನನಗೆ ಮಾರ್ಕ್ಸ್ ಬರುತ್ತೆ, ನನ್ನಲ್ಲಿ ಟ್ಯಾಲೆಂಟ್ ಇದೆ, ಪ್ರತಿಭೆ ಇದೆ, ನನ್ನ ಮಾರ್ಕ್ಸ್ ಬರಬೇಕು ಅಂತ ಬಲಾತ್ಕಾರವಾಗಿ ಆದರೂ ಮಾಡಿ ಅಸೋಸಿಯೇಷನ್, ಸ್ಕೂಲ್ ಅಸೋಸಿಯೇಷನ್ ಅಲ್ಲಿ ಆದರೂ ಹೋಗಿ ಟೀಚರ್ ಹತ್ರ ಹೇಳಿ ನಾನು ಬರೆದಿದ್ದೇನೆ, ನನಗೆ ಮಾರ್ಕ್ಸ್ ಬೇಕು ಅಂತ ಏನು ಮಕ್ಕಳಿಗೆ ಒಂದು ಸ್ಫೂರ್ತಿ ಇವತ್ತು ಬರುತ್ತದೆ. ಅದಕ್ಕೆ ಮೂಲ ಕಾರಣ ಧ್ರುವ. ನಾರದರು ಅವತ್ತು ಪ್ರೊಫೆಸರ್ ಅಲ್ಲ, ಡಾಕ್ಟರ್ ರೂಪದಲ್ಲಿ ಬಂದಿರುವ ನಾರದರ ಬಳಿ ಕೇಳಿದ್ದು ಏನು, ಬೇರೆ ಏನು ಕೇಳಿಲ್ಲ. ನನಗೆ ಮಾರ್ಕ್ಸ್ ಕೊಡಿ, ನನ್ನ ವಿಷಯದಲ್ಲಿ ಒಂದು ಮಾರ್ಕ್ಸ್ ಕೊಡಿ, ಒಂದು ಒಳ್ಳೆಯ ಪಾಠ ಮಾಡಿ, ಒಂದು ಸಬ್ಜೆಕ್ಟ್ ಕೊಡಿ, ಒಂದೇ ಸಬ್ಜೆಕ್ಟ್. ಈಗಿನ ಮಕ್ಕಳಾಗಿ ಫಿಸಿಕ್ಸ್, ಕೆಮಿಸ್ಟ್ರಿ, CS ಇಂಥದ್ದೆಲ್ಲ ಬೇಡ, ಒಂದು ಲೈನಲ್ಲಿ ನಾನು ಕೊಟ್ಟಬೇಡಿ, ನಾನು ಅದನ್ನೇ ಚಿಂತನೆ ಮಾಡುತ್ತೇನೆ. ಧ್ರುವನ ಸ್ಕೂಲಲ್ಲಿ ಇರೋದು ಒಂದೇ ಸಬ್ಜೆಕ್ಟ್, ಧ್ರುವನ ಶಾಲೆಯಲ್ಲಿರೋದು ಒಂದೇ ಸಬ್ಜೆಕ್ಟ್, ನಾರದರು ಕೊಟ್ಟಿದ್ದು ಒಂದೇ. ಅದು ಏನು ಅಂತಂದರೆ ಮತ್ತೇನೂ ಅಲ್ಲ. ಈಗಾದರೆ ತುಂಬ ಬ್ಯಾಗೂ ಭಾರ, ತಲೆಯೂ ಭಾರ. ಈಗಿನ ಮಕ್ಕಳೇ ತಲೆ ತುಂಬ ಭಾರ, ಬ್ಯಾಗ್ನಲ್ಲಿ ಪುಸ್ತಕವೂ ಭಾರ, ಮೊಬೈಲ್ ಅಂತೂ ಮಹತೋ ಭಾರ. ಆದರೆ ಧ್ರುವನಿಗೆ ಸಿಕ್ಕದ್ದು ಮಹತೋ ಭಾರನಾದ ಎಲ್ಲರ ಒಂದು ದುರಿತಗಳನ್ನು ನಿವಾರಣೆ ಮಾಡುವ
ಒಂದು ಒಳ್ಳೆಯ ರತ್ನ ಅವನಿಗೆ ಸಿಕ್ಕಿತು. ನಾರದರು ಅವನಿಗೆ ಕೊಟ್ಟರು. ಅದು ಏನು ಕೊಟ್ಟರು ಅಂದರೆ, ಧ್ರುವ, ನಿನಗೆ ಕೊಡುವ ಒಂದೇ ಒಂದು ಉಪದೇಶ ಅಂದರೆ, ಸಬ್ಜೆಕ್ಟ್ ಅಂದರೆ ನಾರಾಯಣ, ನಿನ್ನ ಪಾಲಿಗಿರುವವನೇ ನಾರಾಯಣ. ನಾರದರು ಧ್ರುವನಿಗೆ ಹೇಳ್ತಾರೆ, ಏನೂ ಮಾಡಬೇಡ, ಕಾಡಿಗೆ ಹೋಗಿ ದೇವರನ್ನ ನೆನಪಿಸು, ನಾರಾಯಣನನ್ನ ನೆನೆಸು. ನಾರಾಯಣ ನೆನೆವೇ ಮನವಿ. ನಿನ್ನ ಮನಸ್ಸು ನಾರಾಯಣನನ್ನ ನೆನೆಯಬೇಕು. ಮನದ ತುಂಬ ದೇವರಿರಲಿ, ನಿನ್ನ ಹೃದಯದಲ್ಲಿ ದೇವರಿರಲಿ ಅಂತ ನಾರದರು ಅವನಿಗೆ ಉತ್ತಮವಾದ ಒಂದು ಮಂತ್ರವನ್ನು ಕೊಡ್ತಾರೆ. ಅದೇ ಮಂತ್ರ ನಾರಾಯಣ ಮಂತ್ರ. ನಾರಾಯಣ ಮಂತ್ರ ಯಾವ ರೂಪದಲ್ಲಿ ಬರ್ತದೆ ಅಂದರೆ, ಅವನಿಗೆ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ವಾಸುದೇವ ಸಾಕ್ಷರ ಮಹಾಮಂತ್ರವನ್ನು ಕೊಟ್ಟು ನಾರಾಯಣನನ್ನು ಸ್ಮರಿಸುವಂತ ಹೇಳ್ತಾರೆ.
देवता मंडला खंड मंडल श्रीनयामो वासुदेवं देवता मंडला खंड मंडल श्रीनयामो वासुदेवं देवता मंडला खंड मंडल श्रीनयामो देवता मंडला खंड मंडल श्रीनयामो देवता मंडला खंड मंडल श्रीनयामो श्रीनयामो वासुदेवं श्रीनयामो देवता मंडला खंड मंडल श्रीनयामो देवता मंडला खंड मंडल श्रीनयामो श्रीनयामो वासुदेवं देवता मंडला खंड मंडलम् श्रीनयामो वासुदेवं देवता मंडला खंड मंडलम् वासुदेवं श्रीनयामो देवता मंडला खंड मंडलम् मत्स्यरूपलयोध विहारिं वेद विनेत्र चतुर्मुखगङ्गा पूर्णस्वरूपकमण्डलधारिं लोक विहारक देववरेण सुन्दररूपकदानव शत्रो भूमि विहारक यज्ञवरं केवल सिंह हिरण्यक शत्रो सर्वभयानक दैवतबन्धो वामन वामन मानव वेश दैत्यपरान्तक कारण रूपा राम भृगुकर सुन्दरीके चक्रतुलान्तक शम्भुवरेण राघव राघव राक्षस शत्रो पार्वती वल्लभ जानकी कान्ता देवकी नन्दन सुन्दर रूपा देवकी वल्लभ पाण्डव बन्धो देवकी नन्दन नंद कुमार वृंदावनाचल गोकुल चंदा चंद पराशर सुंदर रूपा नंदित गोकुल वंदित पादा इंद्र सुतावत नंदन गस्ता चंदन चर्चित सुंदरी माता इंद्रिवलोकर जलकलना मंगलधारी गोविंद वंदे 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 श्रीनयामो वासुदेवं श्रीनयामो वासुदेवं श्रीनयामो वासुदेवं देवता मंडला खंड मंडलं श्रीनयामो वासुदेवं श्रीनयामो वासुदेवं श्रीनयामो
ನೋಡಲಿಕ್ಕೆ ಆರಂಭ ಮಾಡ್ತಾನೆ. ತನ್ನ ಹೃದಯದಲ್ಲಿ ದೇವರನ್ನ ದರ್ಶನ ಮಾಡುವಾಗ ದೇವರೇ ಸ್ವತಃ ಬಂದು ಅವನ ಮುಂದೆ ನಿಂತುಕೊಳ್ತಾನೆ. ಆಗ ಧ್ರುವ ಕಣ್ಣು ತೆರೆಯಬೇಕು. ಭಗವಂತ ಹೇಳ್ತಾನೆ ಧ್ರುವನಿಗೆ, ಕಣ್ಣು ತೆರೆ ನೀನು ಅಂತ. ಕೇಳೋದಿಲ್ಲ. ಆಗ ಭಗವಂತ ಏನ್ ಮಾಡ್ತಾನೆ, ಬ್ರಹ್ಮಮಯೇನ ಕಂಬುನಾ ಸ್ಪರ್ಶ ಬಾಲಂ ಕೃಪಯಾ ಕಪೋಲಿ. ಶಂಖ ಎನ್ನ ಪಾಚದಿಂದ ಶಂಖದಿಂದ ಸ್ಪರ್ಶವನ್ನ ದೇವರು ಅವನ ಕಪೋಲಕ್ಕೆ ಮಾಡಿದಾಗ ಶಂಖಚಕ್ರ ಗದಾಭ್ಯುತನಾದ ಭಗವಂತ ಅವನ ಕಣ್ಣು ಪ್ರತ್ಯಕ್ಷನ. ಹೀಗೆ ಭಗವಂತನ ದರ್ಶನವನ್ನು ಮಾಡಿದ ಮಹಾಮಹಿಮ ಧ್ರುವ. ಭಾಗವತದ ಭಕ್ತರಲ್ಲಿ ಒಂದು ಭಗವಂತನ ಅನುಗ್ರಹದಿಂದ ಉನ್ನತವಾದ ಪದವಿಯನ್ನು ಪಡೆದುಕೊಳ್ತಾನೆ. ದೇವರು ವರ ಕೊಡ್ತಾನೆ. ಏನು ವರ ಕೊಡ್ತಾನೆ ಅಂದರೆ, ಶಿವಸುಮಾರ ಚಕ್ರ ಇದೆ, ಧ್ರುವ ನಕ್ಷತ್ರ ಇದೆ, ಆ ಧ್ರುವ ನಕ್ಷತ್ರದ ಆಧಿಪತ್ಯ ನಿನಗೆ ಬರಲಿ ಅಂತ ವರ ಕೊಡ್ತಾನೆ. ಮತ್ತೆ ಇಡೀ ಭೂಮಂಡಲದ ಅಧಿಪತಿ ನೀನಾಗು ಅಂತ ಭಗವಂತ ವರ ಕೊಡ್ತಾನೆ. ಇನ್ನು ದೇವರು ವರ ಕೊಟ್ಟ ಮೇಲೆ ಇನ್ನೇನು, ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರು ಮಹಾರಾಯ ಅಂತ ಆ ದೇವರ ಅನುಗ್ರಹದಿಂದ ಧ್ರುವ ಊರಿಗೆ ಮನೆಗೆ ಬಂದಾಗ ಅಂಬಾರಿಯಲ್ಲಿ ಕೂಡಿಸಿದವರು, ತನ್ನ ಮಡಿಲಲ್ಲಿ ಕೂಡಿಸಲಿಕ್ಕೆ ಹಿಂದೆ ಮುಂದೆ ಆಲೋಚನೆ ಮಾಡಿದ ಉತ್ಥಾನಪಾದ ಅಂಬಾರಿಯ ಮೇಲೆ ಕೂಡಿಸಿ ಧ್ರುವನಿಗೆ ಒಂದು ವಿಶೇಷವಾಗಿ ಗೌರವಿಸ್ತಾನೆ ಉತ್ಥಾನಪಾದ. ಕೊನೆಗೆ ಅಲ್ಲಿ ಸುರುಚಿ ಇರ್ತಾನೆ. ಧ್ರುವ ಮೊದಲು ಬಂದು ನಮಸ್ಕಾರ ಮಾಡಿದ್ದು ಯಾರಿಗೆ ಅಂದರೆ ಸುನೀತಿಗೆಲ್ಲ ಸುರುಚಿಗೆ ಮಾಡ್ತಾನೆ. ಯಾಕೆಂದರೆ, ಅಮ್ಮ ನೀನು ಅಂದು ಆ ಮಾತನ್ನು ಆಡಿದ್ದಿಲ್ಲ ಅಂದರೆ ನನಗೆ ದೇವರು ಇವತ್ತು ಸಿಗ್ತಾ ಇರಲಿಲ್ಲ, ಅದಕ್ಕೆ ನಿಂದಕರು ಇರಬೇಕು ಅಂತ ನಾನೇನು ಹೇಳಿದ್ದೆ, ನೀನು ನಿಂದನೆ ಮಾಡಿದ್ದರಿಂದ ನನಗೆ ಇವತ್ತು ದೇವರು ನನಗೆ ಸಿಕ್ಕ, ಹಾಗಾಗಿ ನಿನಗೆ ಪ್ರಪ್ರಥಮ ನಮಸ್ಕಾರ ಅಂತ ಸುರುಚಿಗೆ ನಮಸ್ಕಾರ ಮಾಡ್ತಾನೆ. ಹೆಮ್ಮೆ, ಪ್ರೌಢ ಯಾರಿಗೆ ಅಂದರೆ ಸುನೀತಿಗೆ. ನನ್ನ ಮಗ ದೇವರ ದರ್ಶನ ಮಾಡಿದ್ದಾನೆ, ದೇವರ ದರ್ಶನವನ್ನು ಮಾಡಿದ ಪುತ್ರ ನನಗೆ ಸಿಕ್ಕಿದ್ದಾನೆ ಅನ್ನುವ ಹೆಮ್ಮೆ ಸುನೀತಿಗೆ ಆಗ್ತದೆ. ಎಂಥ ಒಂದು ವರ ಪ್ರಾಪ್ತಿ ಆಗ್ತದೆ ಅಂತಂದರೆ, ಅವನಿಗೆ ದೇವರೇ ಸ್ವತಃ ಶಿವಸುಮಾರ ರೂಪಿ ಪರಮಾತ್ಮ ಭಗವಂತ ತನ್ನ ಮಗಳನ್ನು ಕೊಡ್ತಾನೆ. ಧ್ರುವನಿಗೆ ಲಗ್ನ ಮಾಡಿ ಕೊಡ್ತಾನೆ. ಅವಳ ಹೆಸರು ಭ್ರಮಿ ಅಂತ. ಅವಳ ಹೆಸರು ಶಿವಸುಮಾರ ರೂಪಿ ಪರಮಾತ್ಮನ ಮಗಳು ಭ್ರಮಿ ಅಂತ. ವಾಯುದೇವರು ಅವನಿಗೆ ಮಗಳನ್ನು ಕೊಡ್ತಾರೆ, ಧ್ರುವನಿಗೆ ಇಲಾ ಅಂತ ಹೆಸರು. ಹೀಗೆ ದೇವರ ಮಗಳು ಭ್ರಮಿ, ವಾಯುದೇವರ ಮಗಳು ಇಲಾ. ಒಂದು ದೀಪಾವಳಿ ಅಳಿಯಾತನ ವೈಕುಂಠದಲ್ಲಿ, ಇನ್ನೊಂದು ದೀಪಾವಳಿ ಅಳಿಯಾತನ ವಾಯುದೇವರ ಲೋಕದಲ್ಲಿ. ಇಷ್ಟು ಒಂದು ಭಾಗ್ಯ ಧ್ರುವನಿಗೆ ಸಿಗ್ತದೆ. ಇಂತಹ ಒಂದು ಧ್ರುವನ ಕಥೆಯನ್ನು 4ನೇ ಸ್ಕಂದದಲ್ಲಿ ನಿರೂಪಣೆ ಮಾಡಿದ್ದಾನೆ. ಹೀಗೆ ಶುಕಾಚಾರ್ಯರು ಉತ್ಥಾನ ಪಾದನ ಚರಿತ್ರೆಯನ್ನೆಲ್ಲ ವಿಶೇಷವಾಗಿ ನಿರೂಪಣೆ ಮಾಡಿ, ಇನ್ನು ಹಿರಿಯ ಸುತ ಸ್ವಯಂಭವ ಮನುವಿನ ಹಿರಿಯ ಪುತ್ರ ಅಂದರೆ ಅವನು ಪ್ರಿಯವ್ರತ. ಪ್ರಿಯವ್ರತ ಮದುವೆ ಆಗುವುದಿಲ್ಲ ಅಂತ ಕುಡಿದು ಬಿಟ್ಟಿದ್ದ. ಮದುವೆ ಬೇಡ, ಮದುವೆ ಆದರೆ ತುಂಬ ಟೆನ್ಷನ್ ಇರುತ್ತೆ, ಅದಕ್ಕೆ ಮದುವೆ ಆಗದೇ ಇದ್ದರೆ ಆರಾಮಾಗಿರ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಆರಾಮ ಎಲ್ಲಿ ಬೇಕು ಯಾವಾಗ ಬೇಕಾದ್ರೂ ಬರ್ಬೋದು. ಮದುವೆ ಆದರೆ ಎಲ್ಲ ನಿಯಮ ಶುರುವಾಗ್ತದೆ, ಎಲ್ಲಿ ಹೋಗಿದ್ರಿ ಅಂತ ಪ್ರಶ್ನೆ ಬರ್ತದೆ, ಇವೆಲ್ಲ ಜಂಜಾಟಗಳು ಇರೋದಿಲ್ಲ. ಹಾಗಾಗಿ ಲಗ್ನವೇ ಬೇಡ ಅಂತ ಕುಳಿತವನು ಪ್ರಿಯವ್ರತ. ಆಗ ಅದನ್ನು ಗಮನಿಸಿ ಅವರ ಅಪ್ಪ ತುಂಬ ಹೇಳ್ತಾನೆ. ಪ್ರಿಯವ್ರತನ ಅಪ್ಪ ಅಂದರೆ ಸ್ವಯಂಭವನು ತುಂಬ ಉಪದೇಶ ಮಾಡ್ತಾನೆ, ಮದುವೆ ಆಗೋ ಒಳ್ಳೆಯದಾಗ್ತದೆ, ಈಗಿನ ಕಾಲದಲ್ಲಿ ಕನ್ಯಾಗಳೇ ಸಿಗೋದಿಲ್ಲ ಅಂತ ಹೇಳ್ತಾರೆ. ಅಂಥದ್ದು ನಿನಗೆ ಎಷ್ಟು ಕನ್ಯಾಗಳು ಕ್ಯೂ ಅಲ್ಲಿ ಇದ್ದಾರೆ, ನಿನ್ನನ್ನು ಯಾರೂ ವಿವಾಹ ಆಗ್ತಾರೆ, ಮದುವೆ ಆಗುವುದು, ಅವನು ಆಗುವುದಿಲ್ಲ. ಆಗ ಸ್ವಯಂಭವ ಮನುವಿನ ಅಪ್ಪನ ಮಾತನ್ನು ಕೇಳದೆ ಇದ್ದಾಗ ಅವರಪ್ಪ ಬರ್ತಾರೆ, ಬ್ರಹ್ಮದೇವರು ಬಂದು ಪ್ರಿಯವ್ರತ ನಾನು ಹೇಳ್ತಾ ಇದ್ದೇನೆ, ಒಂದೇ ಮಾತು, ಮದುವೆ ಆಗಲಿ ಅಂತ. ಅಪ್ಪ ಹೇಳಿದಾಗ ಕೇಳದೆ ಇದ್ದ ಪ್ರಿಯವ್ರತ ತಾತ ಹೇಳಿದಾಗ, ಅಜ್ಜ ಹೇಳಿದಾಗ ಆಗಲಿ ಅಂತ ಹೇಳ್ತಾನೆ.
ಎಲ್ಲೋ ಒಂದು ಕಡೆ ಇಂಜೆಕ್ಷನ್ ಅಪ್ಪನಿಂದ ಆಗೋದಿಲ್ಲ, ಒಮ್ಮೊಮ್ಮೆ ಅಜ್ಜನ ಕಡೆಯಿಂದ ಆಗ್ತದೆ. ಮೊಮ್ಮಕ್ಕಳು ತುಂಬ ಹಠ ಮಾಡಿದಾಗ ಅಪ್ಪ ಅಮ್ಮನ ಮಾತು ಕೇಳದೆ ಇದ್ರೆ ಆವಾಗ ರಹಸ್ಯ ಗುಟ್ಟೇನು ಅಂದರೆ ಭಾಗವತ ಹೇಳ್ತದೆ, ಅಜ್ಜ ಅಜ್ಜಿ ಬಳಿ ಕರ್ಕೊಂಡು ಹೋದ್ರೆ ಆಗ ಮೊಮ್ಮಕ್ಕಳೆಲ್ಲ ಮಾತನ್ನ ಕೇಳ್ತಾರೆ. ಈಗಿನ ಕಾಲದಲ್ಲಿ ಅಜ್ಜ ಅಜ್ಜಿಯರು ನಮಗೆ ಸಿಗುವುದೇ ಇಲ್ಲ. ಅವರ ಉಪದೇಶಗಳು ತುಂಬ ಅಪರೂಪ. ಯಾಕೆಂದರೆ ಇವರು ಅಬ್ರಾಡಲ್ಲಿ ಇರ್ತಾರೆ, ಅಜ್ಜ ಇಂಡಿಯಾದಲ್ಲಿ ಭಾರತದಲ್ಲಿ ಇರ್ತಾರೆ. ಹಾಗಾಗಿ ಇನ್ನೇನು ಮಾಡಬೇಕು, ಉಪದೇಶ ಕೇಳಬೇಕು ಅಂದರೆ ವಿಡಿಯೋ ಕಾಲ್ ಮಾಡಬೇಕಷ್ಟೆ. ವಿಡಿಯೋ ಕಾಲ್ ಮಾಡಿ ಅಜ್ಜನ ಉಪದೇಶ ಕೇಳಬೇಕು. ಈ ಅಜ್ಜ ಉಪದೇಶ ಮಾಡುವಾಗ, ವಿಡಿಯೋ ಕಾಲ್ ಉಪದೇಶ ಮಾಡುವಾಗ ಎಷ್ಟು ಕೇಳ್ತದೋ ಗೊತ್ತಿಲ್ಲ, ಅದೆಷ್ಟು ಗ್ರಾಸ್ ಆಗ್ತದೋ ಗೊತ್ತಿಲ್ಲ. ಆದರೆ ಅಜ್ಜನ ಮಾತುಗಳು, ಹಿರಿಯರ ಮಾತುಗಳು ಎಷ್ಟು ಆಪ್ಯಾಯಮಾನವಾಗಿರ್ತದೆ ಅಂತ ಅನ್ನೋದು ಭಾಗವತ ತಿಳಿಸ್ತದೆ. ಯಾಕೆಂದ್ರೆ ನಾನು ಯಾಕೆ ಹೇಳ್ತೇನೆ ಅಂದರೆ, ಹಿರಿಯರ ಮಾತುಗಳು ಅಂತ ಅನ್ನೋದು ಅದು ಆ್ಯಕ್ಚುಲಿ ಅದು ಒಂದು ಅಮೃತ ಇದ್ದಂತೆ. ಎಷ್ಟೋ 90%, 10% ಬಿಡಿ, 90% ಅದು ಹಿರಿಯರ ಮಾತುಗಳು ಅದು ನಮಗೆ ಅದೇನಾಗಿರ್ತದೆ, ಒಂದು ಅಮೃತಪ್ರಾಯವಾಗಿರುತ್ತದೆ. ಮತ್ತು ಅದು ನಮಗೆ ಉದ್ಧಾರಕ್ಕೆ ಕಾರಣ ಆಗ್ತದೆ, ಒಳ್ಳೆಯ ದಾರಿಯನ್ನು ತೋರಿಸುತ್ತದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಗುರು ಪರಂಪರೆ ಏನಿದೆ, ಅದಕ್ಕೆ ಹೇಳಿದ್ದು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ. ಅದಕ್ಕೆ ಗುರು ಪರಂಪರ, ಗುರು ವಚನ, ಗುರು ಮಾತು. ಅದಕ್ಕೆ ನೋಡಿ ಎಲ್ಲ ಬಲಗಳಿವೆ, ಆದರೆ ಎಲ್ಲ ಬಲಗಳಿಗಿಂತಲೂ ಶ್ರೇಷ್ಠವಾದ ಉತ್ಕೃಷ್ಟವಾದ ಬಲ ಯಾವುದಂದರೆ ಶುಕ್ರ ಬಲ. ಯಾರು ಹೇಳೋದಿಲ್ಲ, ಶನಿ ಬಲ ಅಂತ ಹೇಳೋದಿಲ್ಲ, ಶನಿ ಬಲ ಬೇಡ ಅಂತ ಹೇಳ್ತಾರೆ. ರಾಹು ಬಲ ಇಲ್ಲ, ಕೇತು ಬಲ ಅಂತೂ ಇಲ್ಲವೇ ಇಲ್ಲ. ಅಂದರೆ ಒಮ್ಮೊಮ್ಮೆ ಕೇತು ಕೆಲಸ ಮಾಡ್ತಾರೆ, ಬೇರೆ ಗ್ರಹಗಳ ಕೆಲಸ ಮಾಡದೇ ಇದ್ದಾಗ ಅಸ್ಟ್ರಾಲಜಿ ಹೇಳ್ತದೆ. ಒಮ್ಮೊಮ್ಮೆ ನಮ್ಮನ್ನು ಟಾಪಲ್ಲಿ ಕರ್ಕೊಂಡು ಹೋಗಲಿಕ್ಕೆ ಕೇತು ತುಂಬ ಅನುಕೂಲ ಮಾಡಿಕೊಡ್ತಾನೆ. ಒಮ್ಮೊಮ್ಮೆ ರಾಕ್ಷಸರು ಬೇಕಾಗ್ತದೆ, ಕೆಲವು ಕಾಲದಲ್ಲಿ ರಾಕ್ಷಸರು ಬೇಕೇ ಬೇಕಾಗ್ತದೆ, ಅವ್ರ ಸಪೋರ್ಟು ಬೇಕಾಗ್ತದೆ. ಯಾಕಂದರೆ ಅವ್ರ ಸಪೋರ್ಟ್ ಇದ್ದರೆ ಸರ್ಕಾರ ರಚನೆ ಮಾಡಲಿಕ್ಕೆ ಆಗ್ತದೆ. ಹಾಗಾಗಿ ರಾಕ್ಷಸರಿಲ್ಲ ಅಂದರೆ ಅಮೃತ ಬರೋದೇ. ಹಾಗಾಗಿ ದೇವತೆಗಳಿಗೆ ಸ್ವತಃ ಅವರು ಮಥನ ಮಾಡಿ, ಅವರಷ್ಟೇ ಮಥನ ಮಾಡಿದರೆ ಅದು ಅಮೃತ ಸಿಗ್ತಾ ಇರಲಿಲ್ಲ, ರಾಕ್ಷಸರಿಲ್ಲ. ಹಾಗಾಗಿ ಸರ್ಕಾರದಲ್ಲಿ ಅಂದರೆ ಅದರ ಎದುರಿಗೆ ಒಂದಿರಬೇಕಾಗ್ತದೆ, ಪೂರ್ವ ಪಕ್ಷ ಮತ್ತು ವಿಪಕ್ಷ ಅಂತ ಇರಬೇಕಾಗ್ತದೆ. ಹಾಗಾಗಿ ಒಮ್ಮೊಮ್ಮೆ ಆಸ್ಟ್ರಾಲಜಿ ಒಳಗೆ ಕೇತು ಕೂಡ ಒಳ್ಳೆಯ ಗ್ರಹಕ್ಕೆ ಬಂದ ಅಂದರೆ ಆವಾಗ ಕೆಲಸ ಮಾಡ್ತಾರೆ. ಆದರೆ ಬೇರೆ ಬಲಗಳು ಅಂತ ನಾವು ಹೇಳೋದಿಲ್ಲ, ಎಲ್ಲದಕ್ಕಿಂತಲೂ ಶ್ರೇಷ್ಠವಾದ ಬಲ ಅದೇನಾದರೂ ಒಂದಿದ್ರೆ ಅದು ಗುರುಬಲ ಅಂತ. ಹಾಗಾಗಿ ಗುರುಬಲ ಅಂತ ಅನ್ನೋದು ಬಹಳ ವಿಶೇಷವಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ನಮ್ಮ ಗುರುಗಳನ್ನ ನೆನಪಿಸಿಕೊಳ್ಳಬೇಕು. ವಿದ್ಯಾಮಾನ್ಯತೆಯಂಥರು ಅವರು ಮಹಾಗುರುಗಳು, ನಮಗೆ ಉದ್ಧಾರವನ್ನು ಮಾಡಿದವರು. ವಿದ್ಯಾಮಾನ್ಯರು ಅಂದರೆ ಉಡುಪಿ ಕೃಷ್ಣನ ಪೂಜೆಯನ್ನು ಮಾಡಿದ ಒಂದು ಋಷಿ ಸಮ ತಪಸ್ವಿ. ಅಂದರೆ ನೀವೆಲ್ಲ ನೋಡಿರ್ತೀರಿ, ಅವರು 2 ಮಠಗಳಿಗೆ ಅಧಿಪತಿ. ಉಭಯ ಮಠಾಧೀಶರು ಅಂತ ಏನಾದರೂ ಇದ್ದರೆ ರೆಕಾರ್ಡ್ ಮೊದಲು ಮಧ್ವಾಚಾರ್ಯರ ತಮ್ಮ ವಿಷ್ಣುತೀರ್ಥ, ಅವರಿಗೆ ಉಭಯ ಮಠಾಧೀಶರು ಅಂತ 2 ಮಠಗಳು, ಒಂದು ಸುಬ್ರಹ್ಮಣ್ಯ ಮಠ, ಒಂದು ಸೋಂದಾ ಮಠ. ಆ 2 ಮಠಗಳಿಗೆ ಮೂಲ ಪುರುಷರು ವಿಷ್ಣುತೀರ್ಥರು. ಹಾಗಾಗಿ ಉಭಯ ಮಠಾಧೀಶರು ಅವರು ಒಂದು. ಆಮೇಲೆ ಇತಿಹಾಸದಲ್ಲಿ ಏನಾದರೂ ಹಿಸ್ಟ್ರಿ ಆಗಿದ್ರೆ ಅದು ವಿದ್ಯಾಮಾನ್ಯ. 2 ಮಠ, ಒಂದು ಭಂಡಾರಕೇರಿ ಮಠ, ಒಂದು ಪರಿವಾರ. ಭಂಡಾರಕೇರಿ ಮಠಕ್ಕೆ ಕೃಷ್ಣನ ಪೂಜೆ ಅವಕಾಶ, ಅಷ್ಟಮಠಗಳಿರೋದು ಪರಿವಾರ ಮಠ. ಕೃಷ್ಣ ಮಾಡಿದ ವಿದ್ಯಾಮಾನ್ಯರನ್ನ ಕರೆದು ತನ್ನ ಪೂಜೆ ನಾನೇ ಕೊಟ್ಟ. ಯಾಕೆಂದ್ರೆ ಅವರ ತಪಸ್ಸು, ಅವರ ಒಂದು ಮಂತ್ರ ಬಲ ಮತ್ತು ಅವರ ಮುಗ್ಧವಾದ ಮನಸ್ಸು, ನಿರ್ಮಲವಾದ ನಿಷ್ಕಲ್ಮಶವಾದ ಹೃದಯ. ಈ ಉತ್ತರ ಕರ್ನಾಟಕದ ಭಾಗದಲ್ಲಿ ಏನಾದರೂ ಕ್ರಾಂತಿ ಆಗಿದ್ರೆ, ಉಡುಪಿಯ ಕೃಷ್ಣ ಈ ಉತ್ತರ ಕರ್ನಾಟಕಕ್ಕೆ ಏನಾದರೂ ಬಂದಿದ್ರೆ ಅದು ವಿದ್ಯಾಮಾನ್ಯರ ಕಾಲದಲ್ಲಿ. ಅವರು ಪುನಃ ಈ ಭಾಗಕ್ಕೆಲ್ಲ ಬಂದು ಇಲ್ಲಿಯ ಮಂದಿಯನ್ನೆಲ್ಲ ಉದ್ಧಾರ ಮಾಡಿದ್ದಾರೆ. ನೀವು ಒಂದೇ ಮಾತಾಡೋದಾದರೆ ಪೇಜಾವರ ಸ್ವಾಮಿಗಳು, ಹಿರಿಯ ಸ್ವಾಮಿಗಳಿದ್ದಾರಲ್ಲ, ಅವರ ಪ್ರಥಮ ಶಿಷ್ಯ, ವಿದ್ಯಾಮಾನ್ಯರ ಪ್ರಥಮ ಶಿಷ್ಯರು ಪೇಜಾವರ ವಿಶ್ವೇಶತೀರ್ಥ ಶ್ರೀಗಳವರು. ನನಗೂ ಒಂದು ಹೆಮ್ಮೆ ಇದೆ, ನಾನು ಕೊನೆಯ ಶಿಷ್ಯ ವಿದ್ಯಾಮಾನ್ಯ. ನನ್ನ ಕಾಲದಲ್ಲಿ ನಾನು ಒಬ್ಬನೇ ಇದ್ದೆ ಸ್ಟೂಡೆಂಟ್. ನನ್ನ ಜೊತೆಗೆ ಈಗ ಎಲ್ಲರಿಗೂ ಸಹಪಾಠಿಗಳೇನಂತ
ಸಹ ವಿದ್ಯಾರ್ಥಿಗಳು ಅಂತ ಇರ್ತಾರೆ, ಸಹಪಾಠಿಗಳಿರ್ತಾರೆ. ಆದರೆ ನನ್ನ ಜೊತೆ ಯಾರೂ ಇಲ್ಲ, ನನ್ನ ಜೊತೆ ಯಾರು ಸ್ನೇಹಿತರೆ, ನಾನೊಬ್ಬನೇ. ನನ್ನ ಗುರುಗಳು ನನಗೆ ಪಾಠ ಮಾಡ್ತಿದ್ರು, ಮಹಾಭಾರತ ಅಪ್ಪನೇ ಪಾಠ ಮಾಡ್ತಾರೆ, ಬ್ರಹ್ಮಸೂತ್ರ ಪಾಠ ಮಾಡ್ತಾರೆ, ನಾನು ಒಬ್ಬರಿಗೆ ಪಾಠ ಮಾಡ್ತಾ ಇದ್ದೆ. ಹಾಗಾಗಿ ನನ್ನ ಪ್ರಾಬ್ಲಮ್ ಏನಾಗಿದೆ ಅಂದರೆ ನಾನೊಬ್ಬರೇ ವಿದ್ಯಾರ್ಥಿ, ಅವ್ರ ಗುರುಗಳು. ಅಂದಿನಿಂದ ಇಂದಿನವರೆಗೂ ನನ್ನ ಸಮಸ್ಯೆ ಏನಂದರೆ ನನ್ನ ಫ್ರೆಂಡ್ಗಳೇ ಇಲ್ಲ, ನನ್ನ ಸ್ನೇಹಿತರಿಲ್ಲ. ಎಲ್ಲ ವಿಷಯಗಳು ನಾನು ಇವನ್ ಮುಂದೆ ಹಂಚ್ಕೊಳ್ಬೇಕು, ಯಾರನ್ನೊಂದು ನಿಶ್ಚಯ ಮಾಡ್ಕೊಂಡು, ಇಲ್ಲ ಯಾರು ಆಪ್ತರಿದ್ದರೆ ಶಿಷ್ಯರು ಪಾಠಕ್ಕೆ ಜನ ಶಿಷ್ಯರು ಬರ್ತಾರೆ, ಅವ್ರ ಮುಂದೆ ಹಂಚ್ಕೊಳ್ಬೇಕು. ಇಲ್ಲ ಮನೆಯಲ್ಲಿ ಇರ್ತಾರೆ, ಅವ್ರ ಕಡೆ ಹಂಚ್ಕೊಳ್ಬೇಕು. ಕೆಲವು ವಿಷಯ ಅವ್ರ ಕಡೆ ಹಂಚ್ಕೊಳಕ್ಕೆ ಆಗ್ತಿಲ್ಲ, ಕೆಲವು ವಿಷಯಗಳು ಸ್ನೇಹಿತರ ಬೇಕಾಗ್ತದೆ. ಆದರೆ ಒಂದು ಕೊರತೆ ನನ್ನ ಜೀವನದಲ್ಲಿದೆ, ಸ್ನೇಹಿತರೇ ಇಲ್ಲ. ಯಾಕಂದರೆ ಸಹಪಾಠಿಗಳಿಂದ ಸ್ನೇಹಿತರು ಸಿಗ್ತಿತ್ತು. ಶಾಲಾ ವಿದ್ಯಾರ್ಥಿಗಳು ಮರ್ತೇ ಹೋಗ್ಬಿಟ್ಟಿದ್ದಾರೆ. 5ನೇ ಕ್ಲಾಸಿಗೆ ನಾನು ಹೊರಟೋಗ್ಬಿಟ್ಟಿದ್ದೇನೆ. 5ನೇ ಕ್ಲಾಸ್ 6ನೇ ಕ್ಲಾಸ್ವರೆಗೆ ನಾವು ಶಾಲೆ ಬಿಟ್ಟಿದ್ದರಿಂದ ನಮ್ಮ ಸ್ಥಿತಿ ಏನು ಅಂದರೆ ಅವರೆಲ್ಲ ಮರೆತು ಹೋಗ್ಬಿಟ್ಟಿದ್ದಾರೆ. ಅವ್ರು ಯಾವ ಗೊತ್ತಿಲ್ಲ. ಹಾಗಾಗಿ ನಮಗೆ ಸ್ನೇಹಿತರು ಯಾರೂ ಇಲ್ಲ. ಆದ್ದರಿಂದ ಗುರು ಹೇಳಿದರು, ವಿದ್ಯಾಮಾನವರು ಹೇಳ್ತಾ ಇದ್ರು, ನಾನು ಗುರುಗಳು ಶಿಷ್ಯರಿಗೆ ಸ್ನೇಹಿತರಾಗ್ತಾರೆ, ನಾನೇ ನಿನಗೆ ಸ್ನೇಹಿತ ಅಂತ ವಿದ್ಯಾಮಾನರು ಒಂದು ಮಾತು ಹೇಳಿದ್ರು. ನಾನೇ ನಿನಗೆ ಸ್ನೇಹಿತ, ಏನಾದರೂ ಇದ್ರೆ ನಿನಗೆ ಏನು ಮುಕ್ತವಾಗಿ ನನ್ನನ್ನು ಕೇಳು, ನಾನಿನ್ನ ಸ್ನೇಹಿತ. ಅವ್ರಿಗೆ ಫ್ರೆಂಡ್ ಅಂತ ಹೇಳ್ತಿರ್ಲಿಲ್ಲ ಅವರು, ನಿಮಗೆ ಆಂಗ್ಲ ವಿರೋಧಿ, ಆಂಗ್ಲ ಶಬ್ದಗಳನ್ನು ಆದಷ್ಟು ಬಳಸ್ತಿರ್ಲಿಲ್ಲ. ನಾನೇ ನಿನ್ನ ಗುರು, ನಾನೇ ಸ್ನೇಹಿತನು ನಾನೇ ಅಂತ ಹೇಳ್ತಾ ಇದ್ದೆ. ಪರಮ ತಪಸ್ವಿಗಳು ವಿದ್ಯಾಮಾನರು. ಮತ್ತೆ ಮುಖ್ಯವಾಗಿ ಅವರು ಯಾರ ಶಿಷ್ಯರು ಅಂದರೆ ಸತ್ಯಧ್ಯಾನದ ಶಿಷ್ಯರು. ಹಾಗಾಗಿ ಅವ್ರು ನಮ್ಮ ಮೇಲೆ ತುಂಬ ಪ್ರೀತಿ. ಇವರು ಸತ್ಯಧ್ಯಾನದ ಪರಂಪರೆಯನ್ನು ನೀಡುವಂತೆ, ನಮಗೆ ಸತ್ಯಧ್ಯಾನದ ವಂಶದವರು, ಆ ಕಂಠಪಲ್ಲಿ ವಂಶದಲ್ಲಿ ಬಂದವರು. ಹಾಗಾಗಿ ನಾನು ನಿನಗೆ ಉಪದೇಶ ಮಾಡ್ತೇನೆ ಅಂತ ಪ್ರೀತಿಯಿಂದ ಪಾಠ ಮಾಡಿದವರು ನಮ್ಮವರು ವಿದ್ಯಾಮಾನ. ಅವರು ನೆನಪಿಸಿಕೊಂಡಿರುವುದು ನನಗೆ ಅಧಿಕ ಮಾಸದಲ್ಲಿ ಅವರು ನೆನಪಿಸಿಕೊಂಡಿದ್ದರಿಂದ ನನಗೆ ಪುಣ್ಯ ಅಧಿಕವಾಗ್ತದೆ ನಾನು ಭಾವಿಸ್ತೇನೆ. ಯಾಕೆಂದರೆ ಆಪಾದ ಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಆಪಾದ ಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಎಲ್ಲ ಬಲಗಳಿಗಿಂತಲೂ ಗುರುಬಲ ಶ್ರೇಷ್ಠ ಬಲ. ಹಾಗಾಗಿ ಪ್ರಿಯವ್ರತ ರಾಜನಿಗೆ ಅವನಿಗೆ ಅವನ ಗುರು ಅಂದರೆ ಅವನ ಅಜ್ಜನೇ ಆಗಿದ್ದರಿಂದ ಅವನ ಮಾತು ಕೇಳಿಬಿಡ್ತಾನೆ. ಅಜ್ಜನ ಮಾತು ಮೊಮ್ಮನಿಗೆ ಅದು ಇಂಟ್ರಾವಿನಸ್ ಇಂಜೆಕ್ಷನ್ ಇದ್ದಂತೆ ಸೀದಾ ಒಳಗಡೆ ಹೋಗ್ತದೆ. ಮದುವೆ ಆಗ್ತೇನೆ ಅಂತ. ಮದುವೆ ಬೇಡ ಅಂತ ಕುಳಿತ ಪ್ರಿಯವ್ರತ 2 ಮದುವೆ ಆಗ್ತಾನೆ. ಲಗ್ನನೇ ಬೇಡ ಅಂತ ಕುಳಿತವನು 2 ಕಲ್ಯಾಣ ಮಂಟಪ ಹೋಗ್ಬೇಕಾಗ್ತದೆ ರಾಜ ಪ್ರಿಯವ್ರತನಿಗೆ. ಅದು ಅವನ ಸ್ಟೇಟಸ್ಸಿಗೆ ಅದು ಕನ್ಯಾ ಸಿಗಬೇಕಲ್ಲ. ಯಾರು ಸಿಕ್ಕರು ಅಂದರೆ ಭಾಗವತ ಅದು ತಿಳಿಸ್ತದೆ. ಪ್ರಜಾಪತೆ ವಿಶ್ವಕರ್ಮಣಃ ಉಪಯೇಮಿ ಪರಿಷ್ಮತೀಂ ದುಹಿತರಂ. ವಿಶ್ವಕರ್ಮ ಅಂತ ಇಂಜಿನಿಯರ್ ಮತ್ತು ಅವ್ರು ರಾಜನಿಗೆ ಸ್ಟೇಟಸ್ ಅವನ ಲೆವೆಲ್ ಸರಿಯಾಗಬೇಕು ಅಂದರೆ ವಿಶ್ವಕರ್ಮ ಇಂಜಿನಿಯರ್. ಅವನ ಮಗಳು ಪರಿಷ್ಮತಿ ಅಂತ. ಪರಿಷ್ಮತಿಯನ್ನು ಇವನು ಲಗ್ನ ಆಗ್ತಾನೆ. ಯಾರು? ರಾಜ ಪ್ರಿಯವ್ರತ. ಅಲ್ಲಿ ಪರಿಷ್ಮತಿಯನ್ನು ಲಗ್ನ ಆಗಿ ಅಲ್ಲಿ ಒಟ್ಟು 10 ಮಂದಿ ಗಂಡು ಮಕ್ಕಳನ್ನು ಪಡೀತಾನೆ ಪ್ರಿಯವ್ರತ ರಾಜ. ಅಗ್ನಿಧ್ರ ಯುಗ್ಮಜಿಹ್ವಾ ಯಜ್ಞಬಾಹು ಮಹಾವೀರ ಸುವನ ಮೇಧಾತಿಥಿ ವೀತಿಹೋತ್ರ ಕವಯೈತಿ ಸರ್ವಯೇವ ಅಗ್ನಿನಾಮಾನಃ. ಅಗ್ನಿಧ್ರ ಯುಗ್ಮಜಿಹ್ವಾ ಯಜ್ಞಬಾಹು ಮಹಾವೀರ ಹಿರಣ್ಯರೇತೃತಪುಷ್ಟ ಸುವನ ಮೇಧಾತಿಥಿ ಹೋತ್ರ ಕವಯ. ಇವರೆಲ್ಲ ಪ್ರಿಯವ್ರತರಾಜನ ಮಕ್ಕಳು. ಒಳ್ಳೊಳ್ಳೆ ಚಂದದ ಹೆಸರುಗಳಿವೆ. ನಾಮಕರಣ ಮಾಡೋದಿದ್ರೆ ಇವನ್ನೆಲ್ಲ ಬೆಳಿಬೇಕು. ಯಾಕೆಂದರೆ ಶಾರ್ಟ್ ಆಗಿರಬೇಕು, ಸ್ವೀಟ್ ಆಗಿರಬೇಕು. ಯಾರು ಇಟ್ಟಿರಬಾರ್ದು, ಯಾರು ಇಟ್ಟಿಲ್ಲ ಹೆಸರು ಅಂತ ಚಂದದ ಹೆಸರುಗಳು. ಅವರೆಲ್ಲ ಅಗ್ನಿನಾಮಾನಃ, ಅಗ್ನಿ ಅಂತ ತೇಜಸ್ವಿಗಳು. ಒಬ್ಬರು ಮಗಳಾಗ್ತಾಳೆ ಪ್ರಿಯವ್ರತ ರಾಜನಿಗೆ. ಊರ್ಜಸ್ವತಿ ನಾಮ. 10 ಮಂದಿ ಗಂಡು ಮಕ್ಕಳಾದರೆ ರಾಜ ಪ್ರಿಯವ್ರತನಿಗೆ ಕೊನೆಗೆ ಒಬ್ಬ ಮಗಳು
ಊರ್ಜಸ್ವತಿ. ಅಮ್ಮ ಬರೀಷ್ಮತಿ, ಮಗಳು ಊರ್ಜಸ್ವತಿ. ಚಂದ. ಇಬ್ರು ತಾಯಿ ಮಗಳು ಹೊರಟ್ರೆ ಊರ್ಜಸ್ವತಿ ಬರೀಷ್ಮತಿ. ಅಮ್ಮ ಬರೀಷ್ಮತಿ, ಮಗಳು ಊರ್ಜಸ್ವತಿ. ಹೀಗೆ ತಾಯಿ ಮಗಳು ಜೊತೆ ಜೊತೆಗೆ ಹೋಗೋ ಬಂದ. ಕೊನೆಗೆ ಇನ್ನೊಬ್ಬಳು ಅನ್ಯಾಯ ಅನ್ಯಸ್ಯಾಮ ಬೀಜಾಯಾಯ, ಇನ್ನೊಬ್ಬಳು ಮದುವೆ ಮಾಡಿಕೊಂಡ. ಲಗ್ನ ಬೇಡ ಅಂದ ಪ್ರಿಯವ್ರತ, ಇನ್ನೊಂದು ಲಗ್ನ ಅಂತ. ಅಲ್ಲಿ ಜಾಯಾಯಾಂ ತ್ರಯಃ ಪುತ್ರಃ ಆಸನ್ ಉತ್ತಮಃ ತಾಪಸಃ ರೈವತಃ ಇತಿ. ಅಲ್ಲಿ ಮೂರು ಮಂದಿ ಮಕ್ಕಳು ಹುಡ್ತಾರೆ. ಯಾರು ಅಂದ್ರೆ ತ್ರಯಃ ಪುತ್ರಃ, ಒಬ್ಬ ತಾಪಸ, ಒಬ್ಬ ರೈವತ, ಮತ್ತೆ ಇನ್ನೊಂದು ಉತ್ತಮ. ಉತ್ತಮ, ತಾಪಸ, ರೈವತ. ಏತೇ ಮನ್ವಂತರಾಧಿಪತಯಃ. ಇವರೆಲ್ಲ ಮುಂದೆ ಮನ್ವಂತರಕ್ಕೆ ಏನಾಗ್ಬಿಡ್ತಾರೆ? ಅಧಿಪತಿಗಳಾಗ್ತಾರೆ. 14 ಮನ್ವಂತರಗಳು. 14 ಮನ್ವಂತರಗಳಲ್ಲಿ ಇವರು 3 ಮಂದಿ. ಇವರೆಲ್ಲ ಯಾರು? ಪ್ರಿಯವ್ರತ ರಾಜನ ಮಕ್ಕಳು. ಹಾಗಾದ್ರೆ 14 ಮನ್ವಂತರಗಳಲ್ಲಿ 3 ಜನ ಇದ್ದಾರೆ. ಈಗ ಯಾವ ಮನು ಇದೆ? ಯಾವ ಮನ್ವಂತರ ಇದೆ? ವೈವಸ್ವತ ಮನ್ವಂತರೇ. ವೈವಸ್ವತ ಮನ್ವಂತರ. ಸಂಕಲ್ಪ ಮಾಡಿದವರಿಗೆ ಯಾವ ಮನ್ವಂತರ ಅಂತ ಗೊತ್ತಿರ್ತದೆ. ಸಂಕಲ್ಪ ಇಲ್ಲದೆ ವಿಕಲ್ಪ ಇದ್ದವರಿಗೆ ಮನ್ವಂತರವೂ ಗೊತ್ತಿಲ್ಲ, ತಿಥಿಯೂ ಗೊತ್ತಿಲ್ಲ. ತಿಥಿ ಯಾವುದು ಅಂತ ಕೇಳಿದ್ರೆ ಅಪ್ಪನ ತಿಥಿ ಅಂತ ಕೇಳ್ತಾರೆ. ತಿಥಿ, ಜನ್ಮ ತಿಥಿ ಕೇಳಿದ್ರೆ ತಮ್ಮ ತಿಥಿಯೇ ಗೊತ್ತಿಲ್ಲ. ಡೇಟ್ ಆಫ್ ಬರ್ತ್ ಹೇಳ್ತಾರೆ, ಡೇಟ್ ಹೇಳ್ತಾರೆ, ಜನವರಿ ಫೆಬ್ರವರಿ ಅಂತ ಹೇಳ್ತಾರೆ. ತಿಥಿ ಗೊತ್ತಿಲ್ಲ. ತಿಥಿ ಅಂತ ಕೇಳಿದ್ರೆ ಅವರಿಗೆ ಅಜ್ಜನ ತಿಥಿ ನೆನಪಾಗ್ತಾರೆ. ಈ ಟೈಪಲ್ಲಿ ಹೇಳ್ತಾರೆ. ಹೀಗೆ ಪ್ರಿಯವ್ರತ ರಾಜನ ಪರಂಪರೆ ಮುಂದುವರಿತದೆ. ಆ ಪ್ರಿಯವ್ರತ ರಾಜನಿಗೆ ಅಗ್ನಿಧ್ರ ಮಗ ಹುಡುಕ್ತಾನೆ. ದಶಪುತ್ರರಲ್ಲಿ ಅಗ್ನಿಧ್ರನೇ ಹಿರಿಯ. ಅಗ್ನಿಧ್ರನಿಗೆ ನಾಭಿ ಅಂತ ಒಬ್ಬ ಹುಡ್ತಾನೆ. ಆ ನಾಭಿ ಮೇರುದೇವಿಯನ್ನು ಮದುವೆ ಆಗ್ತಾನೆ. ಮದುವೆ ಆದಾಗ ಅಲ್ಲಿ ಬರ್ತಾರೆ, ದೇವರೇ ಬರ್ತಾರೆ. ಯಾವ ದೇವರು ಅಂದರೆ ಅತಃ ಭಗವಾನ್ ವೃಷಭದೇವಃ ಸ್ವವರ್ಷಂ ಕರ್ಮಕ್ಷೇತ್ರಂ ಅನುಮನ್ಯಮಾನಃ ಪ್ರದರ್ಶಿತ ಗುರುಕುಲವಾಸಃ ಲಬ್ಧವರೈ ಗುರುಭಿಃ ಅನುಜ್ಞಾತಃ ಗೃಹಮೇಧಿನಾಂ ಧರ್ಮಾನ್ ಅನುಶಿಕ್ಷಮಾನ ಜಯಂತ್ಯಾಂ ಇಂದ್ರದತ್ತಾಯಾಂ ಉಭಯಲಕ್ಷಣಂ ಕರ್ಮ ಸಮಾಮ್ನಾಯಾಂ ನಾಮಂ ಅಭಿಯುಂಜನ್ ಆತ್ಮಜಾನಾಂ ಆತ್ಮಸಮಾನಾನಾಂ ಶತಂ ಜನಯಾಮಾಸ. ದೇವರೇ ಬರ್ತಾರೆ. ವೃಷಭರೂಪಿ ಪರಮಾತ್ಮನಾಗಿ ಬರ್ತಾನೆ. ವೃಷಭರೂಪಿ ಪರಮಾತ್ಮ ಬಂದು ಗುರುಕುಲ ಪ್ರದರ್ಶಿತ ಗುರುಕುಲ ವಾಸ ಮಾಡ್ತಾನೆ. ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಳ್ತಾನೆ. ಲಗ್ನ ಆಗ್ತಾನೆ. ಇವೆಲ್ಲ ಪ್ರೊಸೆಸ್. ಇವೆಲ್ಲ ಜೀವನದಲ್ಲಿ ಒಮ್ಮೆ ಲಗ್ನ ಆಗಬಾರ್ದು. ಗುರುಕುಲ ವಾಸ ಎಲ್ಲ ಮುಗಿಸ್ಬೇಕು. ಒಮ್ಮೆ ಲಗ್ನ ಆದ ಒಬ್ಬ ಇದ್ದಾನೆ ಕೃಷ್ಣ. ಮೊದಲು ಲಗ್ನ, ಆಮೇಲೆ ಮುಂಚೆ. ಕೃಷ್ಣ ಮೊದಲು ಲಗ್ನ, ಆಮೇಲೆ ಮುಂಚೆ ಮಾಡ್ಕೊಂಡು ಇವನು ಪ್ರದರ್ಶಿತ ಗುರುಕುಲ ವಾಸ ಗುರುಕುಲ ವಾಸಾದಿಗಳನ್ನು ಮಾಡಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಆಮೇಲೆ ದೇವೇಂದ್ರನ ಮಗಳು ಜಯಂತಿ ಅಂತ, ಆ ಜಯಂತಿಯನ್ನು ಇವನು ಲಗ್ನ ಆಗ್ತಾನೆ. ಆ ಜಯಂತಿಯಲ್ಲಿ ಒಟ್ಟು ಶತಂ ಜನಯಾಮಾಸ, ಸೆಂಚುರಿ ಕಾನ್ಸೆಪ್ಟ್ ಕೊಟ್ಟವನೇ ವೃಷಭದೇವ. ಅಲ್ಲಿವರೆಗೆ ಸೆಂಚುರಿ ಅಂತ ಇದ್ದಿದ್ದೇನ, ಶತಕ ಅಂತಿದ್ದಿಲ್ಲ. ಯಾವ ಶತಕ ಹೊಡೆದ? ರನ್ ಅಲ್ಲ, ಇದು ಪುತ್ರ ಶತಕ. 100 ಮಂದಿ ಮಕ್ಕಳನ್ನು ವೃಷಭದೇವರು ಏನ್ ಮಾಡ್ತಾರೆ? ಜಗತ್ತಿಗೆ ಕೊಡ್ತಾರೆ. ಆ 100 ಮಂದಿ ಮಕ್ಕಳಲ್ಲಿ ಒಬ್ಬ ಹಿರಿಯ ಇದ್ದಾನೆ, ಜ್ಯೇಷ್ಠ ಇದ್ದಾನೆ. ಅವನೇ ಯಾರು ಅಂದ್ರೆ ಮಹಾಯೋಗಿ ಭರತಃ ಜ್ಯೇಷ್ಠಃ ಶ್ರೇಷ್ಠ ಗುಣಃ ಆಸೀತ್ ಏನ ಇದಂ ವರ್ಷಂ ಭಾರತಂ ಇತಿ ವ್ಯಪದಿಶಂತಿ. ತಮನು ಕುಶಾವರ್ತಃ ಇಲಾವರ್ತಃ ಬ್ರಹ್ಮಾವರ್ತಃ ಮಲಯಃ ಕೇತುಃ ಭದ್ರಸೇನಃ ಇಂದ್ರಸ್ಪೃಗ್ವಿದರ್ಭಃ ಕೀಕಟಃ ಇತಿ ನಮ ಇತಿ ಪ್ರಧಾನಾಃ. ಕವಿಃ ಹರಿಃ ಅಂತರಿಕ್ಷಃ ಪ್ರಬುದ್ಧಃ ಪಿಪ್ಪಲಾಯನಃ ಹಾವಿರುಹೋತ್ರಃ ದ್ರುಮಿಲಃ ಚಮಸಃ ಕರಭಾಜನಃ ಇತಿ ಭಾಗವತ ಧರ್ಮದರ್ಶನಾನವ ಮಹಾಭಾಗವತಾಃ ತೇಷಾಂ ಸುಚರಿತಂ ಭಗವನ್ ಮಹಿಮಾ ಉಪಬೃಂಹಿತಂ ವಸುದೇವ ನಾರದ ಸಂವಾದಂ ಉಪಶಮಾಯಂ ಬರಿಷ್ಟಾತ್ ವರ್ಣಯಿಷ್ಯಾಮಃ. ಹಿರಿಯರಾದ್ದರಿಂದ ಇವರಿಗೆ ಭರತ ಅಂತ ಹೆಸರು. ಆ ಭರತನಿಂದ ಈ ಭೂಮಿಗೆ ಭಾರತ ಅಂತ. ರಾಮಾಯಣದಲ್ಲಿ ಒಬ್ಬ ಭರತ ಇದ್ದಾನೆ, ರಾಮಾನುಜ
ಕೈಕೈ ಸುತ ಅವನಿಂದಾಗಿ ಇದು ಭಾರತ. ಮಹಾಭಾರತದಲ್ಲಿ ಒಬ್ಬ ಭರತ ಇದ್ದಾನೆ, ದುಷ್ಯಂತ ಶಾಕುಂತಲೆಯರ ಮಗ, ಆದ್ದರಿಂದ ಇದು ಭಾರತ. ಮುಖ್ಯ ಪ್ರಾಣದೇವರಿಗೆ ಭರತ ಅಂತ ಹೆಸರಿದೆ, ಹಾಗಾಗಿ ಇದು ಭಾರತ. ದೇವರಿಗೆ ಭರತ ಅಂತ ಭಾರಕೃತ್ ಅಂತ ದೇವರಿಗೆ ವಿಷ್ಣು ಸಹಸ್ರನಾಮದಲ್ಲಿದ್ದರಿಂದ ಇದು ಭಾರತ. ಹಾಗಾಗಿ ಭಾರತದಂತಹ ದೇಶ ಮತ್ತೊಂದಿಲ್ಲ ಅಂತ ಭಾಗವತ ವಿಶೇಷವಾಗಿ ತಿಳಿಸ್ತದೆ. ಹಾಗಾಗಿ ಭರತನಿಂದಾಗಿ ಇದು ಭಾರತ ಅಂತ ಹೆಸರು ಬಂದಿತು ಅಂತ ಹೇಳಿ, ಇಂತಹ ಭರತ ಅವನೇನು ಮಾಡುತ್ತಾನೆ, ವೃಷಭ ದೇವರ ಉಪದೇಶವನ್ನು ಪಡೆದು ವೃಷಭ ಇಲ್ಲೆಲ್ಲ ಸಂಚಾರ ಮಾಡ್ತಾನೆ. ಎಲ್ಲೆಲ್ಲಿ ಸಂಚಾರ ಮಾಡ್ತಾನೆ, ವೃಷಭ ದೇವರು ಸಂಚಾರ ಮಾಡಿದ ಸ್ಥಳ ಮಕ್ಕಳಿಗೆಲ್ಲ ಉಪದೇಶ ಮಾಡಿ ಕೊನೆಗೆ ಸಂಚಾರ ಮಾಡಿದ್ದು ಎಲ್ಲೆಲ್ಲಿ ಅಂದರೆ, ಅವನು ಕೊಂಕ, ವೆಂಕ, ಕುಟಕಾನ್, ದಕ್ಷಿಣ ಕರ್ನಾಟಕಾನ್ ದೇಶಾನ್ ಯದೃಚ್ಛಯ ಉಪಗತಃ ಕುಟಕಾಚಲೋಪವನ ಆಶ್ರಿತಾಶ್ಮಕವಲಃ ಉನ್ಮಾದ ಇವ ಮುಕ್ತ ಮೂರ್ಧಜಃ ಸಂಹಿತ ಏವ ವಿಚಚಾರ. ಕೊಂಕ, ವೆಂಕ, ಕುಟಕ, ದಕ್ಷಿಣ ಕರ್ನಾಟಕಾನ್, ಕೊಂಕಣ, ವೆಂಕ, ವೆಂಕಟಾಚಲ, ಕುಟಕ, ಕುಟಚಾದ್ರಿ, ದಕ್ಷಿಣ ಕರ್ನಾಟಕ ಇಲ್ಲೆಲ್ಲ ಸಂಚಾರ ಮಾಡಿ ವೃಷಭ ದೇವರು ಕೊನೆಗೆ ಕೊಲ್ಲೂರು ಕುಟಚಾದ್ರಿಯಲ್ಲಿ ತಮ್ಮ ಶರೀರವನ್ನು ದೇಹತ್ಯಾಗವನ್ನು ಮಾಡ್ತಾರೆ ವೃಷಭ ದೇವರು. ಆ ಕಾಲದಲ್ಲಿಯೇ ವೃಷಭ ದೇವರ ಕಾಲದಲ್ಲಿ ಒಬ್ಬ ರಾಜ ಇರ್ತಾನೆ. ಅವನೇ ಯಾರು ಅಂತಂದ್ರೆ ಅರಿಹತ್ ಅಂತ ಒಬ್ಬ ರಾಜ ಇದ್ದಾನೆ. ಅವನೇ ಅರಿಹಂತ ಅಂತ. ಆ ಜೈನ ಮತ ಪ್ರವರ್ತನೆ ಆಗ್ತದೆ. ಆ ಜೈನ ಮತ ಪ್ರವರ್ತನೆಗೆ ಮೂಲ ಕಾರಣ ವೃಷಭ. ಹೀಗಾಗಿ ವೃಷಭ ದೇವರಿಂದ ಜೈನ ಮತ ಪ್ರವರ್ತನ ಆಯಿತು. ಹಾಗಾಗಿ ಇವತ್ತಿಗೂ ಫುಡ್ ಅಂತ ನೆನಪಾದರೆ ಮೊದಲು ನೆನಪಾಗೋ ಜೈನ್ ಫುಡ್ ಅಂತ. ಜೈನ್ ಫುಡ್ ಅಂದರೆ ಎರಡು ಇರುವುದಿಲ್ಲ ಅಂತ, ನೋ ಆನಿಯನ್ ನೋ ಗಾರ್ಲಿಕ್ ಅಂತ ಹೇಳಿ. ಆ್ಯಕ್ಚುಲಿ ಬ್ರಾಹ್ಮಣ ಫುಡ್ ಆಗಬೇಕು. ಬ್ರಾಹ್ಮಣ ಫುಡ್ ಹಾಗೆ ಅದು ಜೈನ ಫುಡ್ ಹಾಗೆ ಗುರುತುಕೊಂಡಿಲ್ಲ. ಬ್ರಾಹ್ಮಣ ಫುಡ್ ಅಂದರೆ ಇವೆರಡು ಇರಬಾರದು ಅಂತ ಹೀಗೆ ಭಾವನೆ ಬರಬೇಕು. ನಮ್ಮ ಬ್ರಾಹ್ಮಣರು ಅದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಅದನ್ನು ಸ್ವೀಕಾರ ಮಾಡ್ತಾ ಇದ್ದರಿಂದ ಜೈನರು ಯಾರೂ ಸ್ವೀಕಾರ ಮಾಡೋದಿಲ್ಲ ಆದ್ದರಿಂದ, ಪ್ರಾಯ ಸ್ವೀಕಾರ ಮಾಡೋದಿಲ್ಲ ಆದ್ದರಿಂದ ಅದು ಜೈನ್ ಫುಡ್ ಅಂತ ಆಗೋದು. ಇನ್ನು ಮೇಲೆ ಅದನ್ನು ನಾವು ರೆಕಾರ್ಡ್ ಬರೀಬೇಕು, ಎಲ್ಲ ಬ್ರಾಹ್ಮಣ ಸಮಾಜ ಬರೀಬೇಕು. ಆನಿಯನ್ ನಿಷೇಧ, ಗಾರ್ಲಿಕ್ ನಿಷೇಧ, ಇವೆರಡು ಚಂಡ ಮತ್ತೆ ಮುಂಡ. ಮನೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಇದೆ ಅಂತಂದ್ರೆ ಚಂಡ ಮುಂಡಾಸುರರು ಇದ್ದಾರೆ ಅಂತ. ದುರ್ಯೋಧನ ದುಶ್ಯಾಸನ ಇರ್ತಾನೆ ಅಂತಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ರೂಪದಿಂದ ಇರ್ತಾರೆ ಅಂತ ಅರ್ಥ. ಹಾಗಾಗಿ ಅವಳನ್ನ ಔಷಧ ಇದೆ ಇಲ್ಲ ಅಂತ ಇಲ್ಲ, ಔಷಧ ರೂಪದಲ್ಲಿ ಬೆಳ್ಳುಳ್ಳಿ ಸ್ವೀಕಾರ ಮಾಡಬೇಕು. ಯಾಕಂದ್ರೆ ಆಯುರ್ವೇದ ಹೇಳ್ತದೆ ಬೆಳ್ಳುಳ್ಳಿಯಂತಹ ಮೆಡಿಸಿನ್ ಇನ್ನೊಂದಿಲ್ಲ ಅಂತ ಹೇಳ್ತದೆ. ಆಯುರ್ವೇದ ಹೇಳ್ತದೆ ಬೆಳ್ಳುಳ್ಳಿಯ ಒಳಗೆ ಔಷಧಿಗಳ ರಾಜ, ಅದು ವಿಶೇಷ ರಸ ಇರ್ತದೆ ಅಂತ. ಆದರೆ ಅದನ್ನು ಔಷಧ ರೂಪದಲ್ಲಿ ತಗೊಳ್ಬೇಕಾದ್ರೆ ಅಂದರೆ ಆಹಾರ ರೂಪದಿಂದ, ರುಚಿ ರೂಪದಿಂದ ತಗೊಳ್ಬಾರ್ದು ಅಂತ ಭಾಗವತ ಹೇಳ್ತದೆ. ಹಾಗಾಗಿ ಈ ಜೈನರ ಮತಗಳಲ್ಲಿ ತುಂಬ ನಿಯಮಗಳಿವೆ. ಸಂಜೆ ಸಮಯದಲ್ಲಿ ಅವರು ಭೋಜನ ಮಾಡಿ ಮುಗಿಸ್ತಾರೆ. ಯಾಕಂದರೆ ಅಹಿಂಸಾ ಪರಮೋಧರ್ಮ ಅಂತ. ಅಹಿಂಸಾ ಪರಮೋಧರ್ಮ ಅಂತಾರೆ, ಕೇಶಲೋಚನ ಮಾಡ್ತಾರೆ. ತಮ್ಮ ಕತ್ತಲು ಮಾಡುವಾಗ ತಮ್ಮ ತಾವೇ ನೋವು ಮಾಡ್ಕೊಂತಾರೆ. ಎಷ್ಟು ಹಿಂಸೆ ಆಗ್ತದೆ. ಅಹಿಂಸಾ ಪರಮೋಧರ್ಮ ಅಂಥೇಳಿ ಕೇಶಲೋಚನ ಮಾಡುವಾಗ ಎಷ್ಟು ಹಿಂಸೆ ಆಗ್ತದೆ. ಹಾಗಾಗಿ ಇವೆಲ್ಲ ವಿಷಯಗಳು ಜೈನ ಮತದಲ್ಲಿದೆ. ಇದಕ್ಕೆಲ್ಲ ಮೂಲ ಯಾರು ಅಂದರೆ ವೃಷಭ ದೇವರು ಮೂಲ ದೇವರು ಅಂತ ಹೇಳಿ, ಈ ವೃಷಭನ ಮಗ ಭರತ, ಆ ಭರತ ಈ ದೇಶವನ್ನೆಲ್ಲ ಪರಿಪಾಲನೆ ಮಾಡಿ ಅವನು ಕೂಡ ಅನೇಕ ಮಕ್ಕಳನ್ನು ಪಡೆದುಕೊಳ್ಳುತ್ತಾನೆ. ಅಜರಾಮ ಏತದ್ವರ್ಷಂ ಭಾರತಂ ಇತಿ ಯತ ಆರೋಗ್ಯ ವ್ಯಪದಿಶಂತಿ. ಅವನಿಗೆ ಸಂಸಾರದಲ್ಲಿ ಏನಾಗ್ತದೆ, ಅವನಿಗೆ ವೈರಾಗ್ಯ ಬರ್ತದೆ ಭರತನಿಗೆ. ವೈರಾಗ್ಯ ಬಂದು ಅವನಿಗೆ ಎಲ್ಲಿ ಹೋಗ್ತಾನೆ, ಚಕ್ರ ನದಿಗೆ ಹೋಗ್ತಾನೆ. ಚಕ್ರ ನದಿ ಅಂದರೆ ಗಂಡಕಿ ನದಿ. ಇವತ್ತು ನೇಪಾಳದಲ್ಲಿ ಹರಿತದೆ. ನೇಪಾಳದ ಕಾಠಮಂಡು ಪಶುಪತಿನಾಥನ ಮುಕ್ತಿನಾಥ ಬಳಿಯಲ್ಲಿ ಚಕ್ರ ನದಿ ಹರಿತದೆ. ದಾಮೋದರ ಕುಂಡ ಅಂತ ಇದೆ, ಅಲ್ಲಿ ಪ್ಯೂರ್ ಶಾಲಿಗ್ರಾಮಗಳು ಅಲ್ಲೇ ಸಿಗ್ತವೆ. ವಜ್ರಕೀಟ ಅಂತನ್ನುವ ಒಂದು ಹುಳ, ಅದು ಬ್ರಹ್ಮದೇವರೇ ಒಂದು ರೂಪದಿಂದ ಬಂದು ಶಿಲೆಯ ಒಳಗೆ ಶಾಲಿಗ್ರಾಮ ಅಂತ ಒಂದು ಊರಿದೆ ಕ್ಷೇತ್ರ. ಆ ಶಾಲಿಗ್ರಾಮ ಅನ್ನುವ ಕ್ಷೇತ್ರದಲ್ಲಿ ಆ ಶಿಲೆಗಳಲ್ಲಿ ವಿಧವಾದ ಚಕ್ರಗಳನ್ನು ನಿರ್ಮಾಣ ಮಾಡಿ ಬ್ರಹ್ಮದೇವರೇ ಒಂದು ರೂಪದಿಂದ ಬಂದು ನಿರ್ಮಾಣ ಮಾಡಿ ಶಾಲಿಗ್ರಾಮವನ್ನು ರಚನೆ ಮಾಡ್ತಾರೆ. ಅದನ್ನೇ ಚಕ್ರ ನದಿ ಅಂತ ಕರೀತಾರೆ. ಗಂಡಕಿ ನದಿಯಲ್ಲಿ ಸಿಗುವುದು ಚಕ್ರ ನದಿ, ಶಾಲಿಗ್ರಾಮಗಳು. ದ್ವಾರಾವತಿಯಲ್ಲಿ ಸಿಗುವುದು ಚಕ್ರಾಂಕಿತ. ದ್ವಾರಕೆಯಲ್ಲಿ ಸಿಗುವುದು ಚಕ್ರಾಂಕಿತ, ಗಂಡಕಿ ನದಿಯಲ್ಲಿ ಸಿಗುವುದು ಶಾಲಿಗ್ರಾಮ. ನಾನು ಚಿಕ್ಕವರಾಗಿರುವಾಗ ದ್ವಾರಕೆಗೆ ಹೋಗ್ತಾ ಇರುವಾಗ ಅಲ್ಲಿ ಗೋಮತಿ ಮತ್ತೆ ಸಮುದ್ರ ಸಂಗಮ ಆಗ್ತದೆ. ನಾವು ಅನೇಕ ಚಕ್ರಾಂಕಿತಗಳು ಸ್ನಾನ ಮುಳುಗಿದ ತಕ್ಷಣ
10-15 ಚಕ್ರಾಂಗ ಸಿಗ್ತಿತ್ತು ನಮ್ಮ ಕೈ. ಪುಟ್ಟ ಚಕ್ರಾಂಗಿತಗಳು, ವಿಧ ಚಕ್ರಾಂಗಿಗಳು ಸಿಗ್ತಿತ್ತು. ಮತ್ತೆ ಮೊನ್ನೆ ಹೋಗಿ ಬಂದೆ, ಒಂದು ಚಕ್ರಾಂಗಿತ ಸಿಗಲಿಕ್ಕೆ 1 ತಾಸು ನಾನು ಅಲ್ಲಿ ವೇಟ್ ಮಾಡಬೇಕಾಯ್ತು. ಬಹಳ ಕಷ್ಟಪಡೋದು ಚಕ್ರಾಂಗಿತ ಸಿಗಲಿಕ್ಕೆ ಅಲ್ಲಿ ದುರ್ಲಭ. ಯಾಕೆ ಅಂತ ನಾನು ವಿಚಾರ ಮಾಡಿದೆ. ಆ ಸಮುದ್ರ ರಾಜನಿಗೆ ಅರ್ಥ ಆಗಿದೆ, ಮುಂದಿನ ದಿನಗಳಲ್ಲಿ ಪೂಜಾ ಮಾಡುವ ಸಂಖ್ಯೆ ಕಡಿಮೆ ಆಗ್ತದೆ, ನಾನು ಕೊಟ್ಟೆ ಮಾಡಬೇಕು, ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಮಾಡಬೇಕು. ಹಾಗಾಗಿ ಚಕ್ರಾಂಕಿತಗಳ ಪ್ರೊಡಕ್ಷನ್ನೇ ನಿಂತ್ಕೊಂಡು ಸಮುದ್ರ ರಾಜ ನಿಲ್ಲಿಸಿಬಿಟ್ಟೆ ನಾನು. ಅದರಂತೆ ಶಾಲಿಗ್ರಾಮಗಳು ಕೂಡ ಇನ್ನೊಂದು ಬಹಳ ಕಡಿಮೆ ಆಗಿವೆ. ಒರಿಜಿನಲ್ ಶಾಲಿಗ್ರಾಮಗಳು ಸಿಗೋದು ಬಹಳ ಕಷ್ಟ. ಅದು ಒಂದು ಮಾಫಿಯಾ, ಶಾಲಿಗ್ರಾಮ ಮಾಫಿಯಾ ಅಂತ ಹೇಳ್ಬಿಟ್ಟಿದೆ. ಏನೇನೋ ಕೊಟ್ಟು ಬಿಡ್ತಾರೆ. ನಿಜವಾದ ಶಾಲಿಗ್ರಾಮಗಳು, ಒಂದು ನರಸಿಂಹ ಶಾಲಿಗ್ರಾಮ ಅಂತ ಅದ್ಭುತ, ವಾಸುದೇವ ಶಾಲಿಗ್ರಾಮ, ಮಹಾಭಾರತದೊಳಗೆ ಬರ್ತದೆ. ಚಂದ್ರಹಾಸ ಅಂತ ಹೋಯ್ತು, ವಾಸುದೇವ ಶಾಲಿಗ್ರಾಮವನ್ನು ಎಲ್ಲಾದ್ರೂ ಇಟ್ಟರೆ ಕಳೆದು ಹೋಗ್ತದೆ ಅಂತ ಹೇಳಿ ತನ್ನ ಬಾಯಿಗೆ ಇಟ್ಕೊಂಡ್ಬಿಟ್ಟಿದ್ದ ಚಂದ್ರಹಾಸ. ತನ್ನ ಬಾಯಲ್ಲಿ ಇಟ್ಟುಕೊಂಡು ಎಲ್ಲ ಕಡೆ ಓಡಾಡ್ತಿದ್ದ. ಅದನ್ನೇ ಬೆಳಿಗ್ಗೆ ಎದ್ದು ಪೂಜೆ ಮಾಡ್ತಿದ್ದ. ಅದೇ ಶಾಲಿಗ್ರಾಮದಲ್ಲಿ ಗುಂಡ ಆಟ ಆಡ್ತಿದ್ದ, ಗೋಲಿ ಆಟ ಆಡ್ತಿದ್ದ. ಆ ಗೋಲಿ ಆಟ ಆಡಿದಾಗ ಎಲ್ಲ ಗೋಲಿಗಳು ಅವನಿಗೆ ಸಿಗ್ತಿತ್ತು. ಅದರಲ್ಲಿ ನಂಬರ್ 1 ಚಂದ್ರಹಾಸ ಆಗ್ತಿದ್ದ ಅಂತ ಮಹಾಭಾರತ ಉಲ್ಲೇಖ ಮಾಡ್ತದೆ. ಹೀಗೆ ವಿಧವಾದ ಶಾಲಿಗ್ರಾಮಗಳು ಅಲ್ಲಿ ಸಿಗ್ತದೆ, ಎಲ್ಲಿ ಗಂಡಕಿ ನದಿಯಲ್ಲಿ ದೊರಕುತ್ತದೆ. ಯಾಕೆಂದ್ರೆ ಶಾಲಿಗ್ರಾಮದಲ್ಲಿ ಎಷ್ಟು ವಿಶಿಷ್ಟೆ ಅಂದರೆ, ಶಾಲಿಗ್ರಾಮ ಶಿಲಾಯ ಅಂತೂ ನಿತ್ಯಂ ಸನ್ನಿಹಿತೋ ಹರಿಹಿ. ಶಾಲಿಗ್ರಾಮದಲ್ಲಿ ನಿತ್ಯ ಸನ್ನಿಧಾನ ಯಾರದು ಅಂದರೆ ವಿಷ್ಣು ನಾರಾಯಣ. ಮತ್ತೆ ಬೇರೆ ವಿಗ್ರಹಗಳಲ್ಲಿ ಆಗುವಾಗ ಏನು ಮಾಡಬೇಕಾಗ್ತದೆ, ಆವಾಹನ ಮಾಡಬೇಕು. ಅಜಾದಿರುದ್ರನ್ನು ಆವಾಹನ ಮಾಡಿ ನ್ಯಾಸಾದಿಗಳನ್ನು ಮಾಡಿ, ತತ್ವನ್ಯಾಸ, ಮಾತೃಕಾನ್ಯಾಸ ಇದೆಲ್ಲ ಮಾಡಬೇಕಾಗ್ತದೆ. ಶಾಲಿಗ್ರಾಮ ಹಂಗಿಲ್ಲ. ಶಾಲಿಗ್ರಾಮಕ್ಕೆ ಆಕ್ಚುಲಿ ಆವಾಹನೆ ಬೇಕಾಗಿಲ್ಲ. ಯಾಕೆ ನೀವು ಶಾಲಿಗ್ರಾಮ ಇರ್ತೇವೆ, ಶಾಲಿಗ್ರಾಮ ಪೂಜೆಗೆ ಸಿದ್ಧ ಪೆಟ್ಟಿಗೆಯನ್ನು ತೆಗೆಯುವಾಗಲೇ ಅದು ದೇವರಿಂದ ಸನ್ನಿಹಿತನಾಗಿ ಬಂದಿರ್ತದೆ. ಮಧ್ವಾಚಾರ್ಯರು ಹೇಳ್ತಾರೆ, ಒಂದು ಶಾಲಿಗ್ರಾಮ ಒಂದು ಮನೆಯಲ್ಲಿ ಉಂಟು ಅಂತಂದ್ರೆ 12 ಯೋಜನ ಅದರ ವೈಬ್ರೇಷನ್ ಇರ್ತದೆ. ಎಷ್ಟು? 12 ಯೋಜನ. 1 ಯೋಜನ ಅಂದ್ರೆ ಒಂದು ಯೋಜನ ಅಂದ್ರೆ 10 ಕಿಲೋಮೀಟರ್, 12 ಯೋಜನ ಅಂದ್ರೆ ಎಷ್ಟು? 120 ಕಿಲೋಮೀಟರ್. ಅಂದ್ರೆ ಹುಬ್ಬಳ್ಳಿಯ ನಮ್ಮ ಮನೆಯಲ್ಲಿ ಒಂದು ಶಾಲಿಗ್ರಾಮ ಇದೆ ಅಂತಂದ್ರೆ ಬೆಳಗಾವಿ ತನಕ ವೈಬ್ರೇಷನ್ ಇರ್ತದೆ. 120 ಕಿಲೋಮೀಟರ್ ಅಂದ್ರೆ ಒಂದು ಶಾಲಿಗ್ರಾಮ. ಇನ್ನು ಒಂದು ಕ್ಷೇತ್ರ ಶಾಲಿಗ್ರಾಮ ಅಂದ್ರೆ 12 ಶಾಲಿಗ್ರಾಮಗಳು ಒಂದು ಕ್ಷೇತ್ರ. ಒಂದು ಶಾಲಿಗ್ರಾಮವೇ ಅದು ಕ್ಷೇತ್ರಕ್ಕೆ ಸಮಾನ. ಇನ್ನು 12 ಶಾಲಿಗ್ರಾಮಗಳಿದ್ರಂತೂ ಅದು ಸಕಲ ಬದ್ರಿನಾಥ್, ರಾಮೇಶ್ವರ, ಏನೇನು ಕ್ಷೇತ್ರಗಳಿವೆ ಎಲ್ಲ ಕ್ಷೇತ್ರಗಳ ಸನ್ನಿಧಾನ ಶಾಲಿಗ್ರಾಮಕ್ಕೆ ಇರುತ್ತದೆ. ಹಾಗಾಗಿ ಶಾಲಿಗ್ರಾಮವನ್ನು ಮುಟ್ಟಿ ತಟ್ಟಿ ಪೂಜೆ ಮಾಡುವವನೇ ಭಾಗ್ಯವಂತ, ಪುಣ್ಯವಂತ ಅಂತ ಆಚಾರ್ಯ ಹೇಳ್ತಾರೆ. ಎಂಥ ಭಾಗ್ಯವಂತದ ಗೊತ್ತೇ. ಶಾಲಿಗ್ರಾಮ ಶಿಲಾಸ್ಪರ್ಶಂ ಏಕುರ್ವಂತಿ ದಿನೇ ದಿನೇ ವಾಂಛಂತಿ ಕರಸಂಸ್ಪರ್ಶಂ ತೇಷಾಂ ದೇವಾಸ ವಾಸವಾಹ. ಶಾಲಿಗ್ರಾಮ ಸ್ಪರ್ಶವನ್ನು ಪೂಜೆಯನ್ನು ಯಾರು ನಿತ್ಯ ಮಾಡುತ್ತಾರೆ ಅವನ ಕೈಗೆ ಕರಾವಲಂಬನ ಕೊಡಬೇಕು, ಅವ್ರ ಕೈಯನ್ನು ಮುಟ್ಟಬೇಕು, ಅವರಿಗೆ ಥ್ಯಾಂಕ್ಸ್ ಕೊಡಬೇಕು, ಅವ್ರಿಗೆ ಧನ್ಯವಾದ ಹೇಳಬೇಕು ಅಂತೇಳಿ ದೇವತೆಗಳೆಲ್ಲ ಅವ್ರ ಮನೆಯ ಮುಂದೆ ಕ್ಯೂ ಅಲ್ಲಿ ಇರ್ತಾರೆ. ಅವರು ಕಾದು ಕುಳಿತುಕೊಂಡಿರ್ತಾರೆ. ಶಾಲಿಗ್ರಾಮ ಶಿಲಾಯಾಂತು ಶಾಲಿಗ್ರಾಮ ಶಿಲಾಸ್ಪರ್ಶಂ ಏಕುರ್ವಂತಿ ದಿನೇ ದಿನೇ ವಾಂಛಂತಿ ಕರಸಂಸ್ಪರ್ಶಂ ತೇಷಾಂ ದೇವಾಸ ವಾಸವಾಹ. ಸವಾಸವಾಹ, ವಾಸವ ಅಂದ್ರೆ ದೇವೇಂದ್ರ, ಇಂದ್ರನೇ ಮೊದಲಾದ ದೇವತೆಗಳು ಅವ್ರ ಮನೆಯ ಮುಂದೆ ಪಾಳಿ ಹಚ್ಚಿರ್ತಾರೆ. ಅಷ್ಟು ಶಾಲಿಗ್ರಾಮ ಸ್ಪರ್ಶಕ್ಕೆ ಮಹತ್ವ ಇದೆ ಅಂತ. ಆದರೆ ಒಂದು ವಿಷಯ ಹೇಳ್ತೇನೆ, ಸ್ತ್ರೀಯರನ್ನು ಮುಟ್ಟಬಾರದು ಅಂತ. ಶಾಲಿಗ್ರಾಮ ಸ್ಪರ್ಶಕ್ಕೂ ಸ್ತ್ರೀಯರಿಗೂ ಸ್ವಲ್ಪ ತೊಂದರೆ. ಯಾಕೆಂದರೆ ಅವರ ಗರ್ಭಧಾರಣೆ ಏನಿದೆಯಲ್ಲ, ಹಾರ್ಮೋನ್ಸ್ ಇದೆ, ಅದೆಲ್ಲ ಡ್ಯಾಮೇಜ್ ಆಗ್ತದೆ. ಹಾಗಾಗಿ ಹೇಳಿದ್ರು. ಯಾಕಂದರೆ ಕೆಲವರು ಸ್ತ್ರೀಯರು ಕೇಳ್ತಿರ್ತಾರೆ, ಎಲ್ಲರೂ ಪುರುಷರಿಗೆ ಹೇಳ್ಬಿಟ್ರೆ ನಾವೇನು ಮಾಡೋದು? ನೀವೇನು ಮಾಡಬೇಕಾಗಿಲ್ಲ, ಶಾಲಿಗ್ರಾಮ ಪೂಜೆಯನ್ನು ಮಾಡುವವರಿಗೆ ಅನುಕೂಲ ಮಾಡಿಕೊಟ್ಬಿಟ್ರೆ ಸಾಕು. ಶಾಲಿಗ್ರಾಮ ಪೂಜೆಯನ್ನು ಯಾರು ಮಾಡ್ತಾರೆ? ಗಂಡ ಮಾಡ್ತಾರೆ, ಮಗ ಮಾಡ್ತಾರೆ. ಅವರಿಗೆ ರಂಗವಲ್ಲಿ ಇತ್ಯಾದಿಗಳನ್ನು ಹಾಕಿಬಿಟ್ಟು ಆ ಪರಿಕರಗಳನ್ನೆಲ್ಲ ತಯಾರು ಮಾಡಿ, ಉಪಕರಣಗಳನ್ನೆಲ್ಲ ತಯಾರು ಮಾಡಿ ನೀವು ಪೂಜೆ ಮಾಡಿ ಅಂತ ಅವ್ರು ಹೇಳಿಬಿಟ್ರೆ, ಇವನೇನು ಪೂಜೆ ಮಾಡ್ತಾರಲ್ಲ, ಇವನು ಪೂಜೆ ಮಾಡಿದ ಡಬಲ್ ಪುಣ್ಯ ಅವರಿಗೆ ಬಂದ್ಬಿಡ್ತದೆ. ಇದು ಹರಿದಾಸರು ಹೇಳಿತು. ಗಂಡನು ಮಾಡಿದ ಪುಣ್ಯದಲ್ಲಿ ಅಧಿಕ ಪುಣ್ಯ ಉಂಟು ಹೆಂಡತಿಗೆ. ಗಂಡನು ಮಾಡಿದ ಪಾಪದಲ್ಲಿ ಅರ್ಧ ಪಾಪ ಹೆಂಡತಿಗೆ ಇಲ್ಲ. ಖುಷಿ ಆಯ್ತು? ಅದಕ್ಕೆ ಶಾಖ ಮುಟ್ಬಾರ. ಹೆಂಡತಿ ಮಾಡಿದ ಪುಣ್ಯದಲ್ಲಿ ಅರ್ಧ ಪುಣ್ಯ,
ಗಂಡನಿಗೆ ಇಲ್ಲ, ಹೆಂಡತಿ ಮಾಡಿದ ಪಾಪದಲ್ಲಿ ಅರ್ಧ ಪಾಪ ಗಂಡನಿಗೆ ಉಂಟು, ಇದಕ್ಕೇನು ಮದ್ದೋ ಪುರಂದರ ವಿಠಲ. ಹಾಗಾಗಿ ಈಗ ನಾನು ಹೇಳಿದ್ದೇನೆ ಅಂತ ಯಾರು ವಿಚಾರ ಮಾಡೋದಿಲ್ಲ. ಪುರಂದರದಾಸರೇ ಹೇಳಿದ್ದರಿಂದ ಅವರೇ ಸಾಕ್ಷಿ ಆಗಿದ್ದರಿಂದ, ಶಾಲಿಗ್ರಾಮ ಕಟ್ಟಬಾರ್ದಂತ ಅವರೇ ಹೇಳಿದ್ದರಿಂದ, ಪುರಂದರದಾಸರು ಹೇಳಿದ್ದರಿಂದ, ಪುರಂದರದಾಸರ ವಾಕ್ಯ ಅಂದರೆ ಸುಪ್ರೀಂ ಆದ್ದರಿಂದ ನಾವು ಶಾಲಿಗ್ರಾಮವನ್ನು ಪೂಜೆ ಮಾಡುವವರಿಗೆ ಅನುಕೂಲವನ್ನು ಮಾಡಿಬಿಟ್ರೆ ಅದು ಮಿಗಿಲಾದ ಪುಣ್ಯ ನಮ್ಮ ಸ್ತ್ರೀಯರಿಗೆಲ್ಲ ಮಾತೆಯರಿಗೆಲ್ಲ ಬರ್ತದೆ ಅಂತ ಭಾಗವತ ತಿಳಿಸ್ತದೆ. ಈ ಶಾಲಿಗ್ರಾಮದ ಬಗ್ಗೆ ಹೇಳ್ತಾ ಹೋದರೆ ಅದೊಂದು ಭಾಗವತನೇ ಆಗ್ತದೆ. ನಾನು ಎಲ್ಲಿ ಹೇಳಿದೆ ಇವತ್ತು ನಿಮಗೆಲ್ಲ ಹೇಳಿದೆ. ಯಾಕೆಂದರೆ ನಮಗೆ ವಿಜಯನಗರದ ನಿವಾಸಿಗಳು ನಮಗೆ ತುಂಬ ಪ್ರೀತಿ. ಯಾಕಂದರೆ ತುಂಬ ವರ್ಷಗಳ ಪರ್ಯಂತ ಇಲ್ಲೇ ಇರೋದರಿಂದ, ಹೆಚ್ಚಿನವರೆಲ್ಲ ಇಲ್ಲೇ ಇದ್ದರಿಂದ ಕೆಲವು ವಿಷಯಗಳನ್ನು ನಾನು ಹೇಳಿದ್ದೇನೆ. ಹೀಗೆ ಶಾಲಿಗ್ರಾಮದಲ್ಲಿ ಅನೇಕಗಳಿವೆ. ವಾಸುದೇವ ಶಾಲಿಗ್ರಾಮ, ನರಸಿಂಹ ಶಾಲಿಗ್ರಾಮ ಅಂತೂ ಅದು ಬಹಳ ಅದ್ಭುತ. ವಾಸುದೇವ ಓಕೆ ನಡೀತದೆ, ಒಂದು ಬಾಳೆಹಣ್ಣು ಇಟ್ಟರು ನಡೀತದೆ, ಒಂದು ಕಲಸಕ್ಕರೆ ಆಡು, ಒಂದು ಬೆಲ್ಲ ತುಂಡಿಟ್ಟರು ಓಕೆ. ನರಸಿಂಹ ಶಾಲಿಗ್ರಾಮ ಇದ್ರೆ ನಿತ್ಯ ಏನು ಮಾಡಬೇಕಾಗ್ತದೆ, ಅನ್ನ ನೈವೇದ್ಯ ಮಾಡಬೇಕಾಗ್ತದೆ. ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ನರಸಿಂಹದೇವರ ಶಾಲಿಗ್ರಾಮಕ್ಕೆ. ಅದಕ್ಕೆ ನಮ್ಮ ಮನೆಯಲ್ಲಿ ಅಂತೂ ನರಸಿಂಹದೇವರ ಶಾಲಿಗ್ರಾಮಗಳು ಒಂದು 8-10 ಪೂಜೆ ಮಾಡಿಲ್ಲ ಅಂದರೆ ಡ್ಯಾಮೇಜ್ ಆಗ್ತದೆ, ಜೀವನದಲ್ಲಿ ಏನೇನೋ ಸಮಸ್ಯೆಗಳಾಗ್ತದೆ. ಅದಕ್ಕೆ ಅನೇಕರು ಆಚಾರ್ಯ ನರಸಿಂಹ ಶಾಲಿಗ್ರಾಮ ನಮ್ಮ ಮನೆಯಲ್ಲಿದೆ, ನಿಮಗೆ ಕೊಟ್ಬಿಡ್ತೇವೆ. ಯಾಕೆಂದ್ರೆ ನಾವು ಪೂಜೆ ಮಾಡ್ಲಿಕ್ಕೆ ಆಗುದಿಲ್ಲ, ನೀವು ಪೂಜೆ ಮಾಡ್ತೀರಿ ನಿತ್ಯ, ನೀವೇ ನೋಡಿ. ಅಕಸ್ಮಾತ್ ನಾನು ಪೂಜೆ ಮಾಡ್ತೀನಿ ಓಕೆ, ನಾನು ಪೂಜೆ ಮಾಡಿದ್ದಿಲ್ಲ ಅಂದರೆ ನನಗೆ ಡ್ಯಾಮೇಜ್ ಆಗ್ತಿತ್ತು. ಹಾಗಾಗಿ ನಂಗೆ ಬೇರೆ ಶಾಲಿಗ್ರಾಮ ದಾನ ಬಂದೇ ಇಲ್ಲ. ವಾಸುದೇವ ಬಂದಿಲ್ಲ, ಮತ್ಸ್ಯ ಬಂದಿಲ್ಲ, ಕೂರ್ಮ ಬಂದಿಲ್ಲ, ಯಾವುದೂ ಬಂದಿಲ್ಲ. ನಾವೆಲ್ಲ ಅವರೇ ಇಟ್ಕೊಂಡಿದ್ದಾರೆ. ನರಸಿಂಹ ಶಾಲಿಗ್ರಾಮ ಅಷ್ಟೇ ಕೊಟ್ಟಿದ್ದಾರೆ. ಯಾಕೆಂದ್ರೆ ಅದು ಗ್ರಹಾಚಾರ ನಿಮಗೆ ಇಲ್ಲಿ ಪೂಜೆ ಬಿಟ್ಟರು ನಿಮಗೆ, ಮಾಡಿದ್ರು ನಿಮಗೆ ಅಂತ. ಈ ರೀತಿಯಾಗಿ ಶಾಲಿಗ್ರಾಮಗಳ ಒಂದು ಮಹತ್ವ ಅದು ಅದ್ಭುತವಾಗಿದೆ. ಹೀಗೆ ಗಂಡಕಿ ನದಿಯಲ್ಲಿ, ಚಕ್ರ ನದಿಯಲ್ಲಿ ಅವನು ಭರತ ಏನು ಮಾಡಿದ್ದಾನೆ, ಅವನು ತಪಸ್ಸನ್ನು ಮಾಡ್ತಾನೆ. ದೇವರನ್ನ ಹತ್ತಿರ ಮಾಡಿಕೊಳ್ಬೇಕು, ದೇವರನ್ನ ತನ್ನ ಜೊತೆಗೆ ಇಟ್ಕೊಳ್ಬೇಕು. ದೇವರನ್ನ ಮರೆಯಬೇಡ ಮನವೇ ನೀನು ಹರಿಯ ಶರಣವ ಅಂತ ಹೀಗೆ ಇಟ್ಟುಕೊಂಡು ಭಾವನೆಯಿಂದ ಚಕ್ರ ನದಿಗೆ ಬಂದ್ರೆ ಭರತನಿಗೆ ಪ್ರಾಬ್ಲಮ್ ಏನು ಶುರು ಆಯಿತು ಅಂದರೆ, ಅಲ್ಲಿ ಅವನಿಗೆ ಸಿಕ್ಕಿದ್ದು ಜಿಂಕೆ ಮರಿ ಸಿಕ್ಕಿತ್ತು. ಅವನು ಚಕ್ರ ನದಿಯಲ್ಲಿ ಅರ್ಘ್ಯವನ್ನು ಕೊಡುವಾಗ ಆ ಸಮಯದಲ್ಲಿ ಒಂದು ಗರ್ಭಿಣಿ ಜಿಂಕೆ ಬಂದು ಬಿಟ್ಟು, ಆ ಗರ್ಭಿಣಿ ಜಿಂಕೆ ವ್ಯಾಘ್ರನಾದಕ್ಕೆ ಅದು ಹೆದರಿ ಬಿಟ್ಟು ಡೆಲಿವರಿ ಆಗಿ ಆ ಪುಟ್ಟ ಜಿಂಕೆ ನದಿಯಲ್ಲಿ ಬಿದ್ದು ಆ ತಾಯಿ ಜಿಂಕೆ ಸತ್ತು ಹೋಗಿ ಆ ಮರಿ ಜಿಂಕೆಯನ್ನು ಕೈಗೆ ಬಂದಿತ್ತು. ಬಂದಾಗ ಏನು ಮಾಡಿದ, ಹರಿ ನೆನಪು ಹೋಯಿತು, ಹರಿಣ ನೆನಪು ಶುರುವಾಯಿತು. ಅದು ಅವನ ಹರಿ, ಇದು ಹರಿಣದ ನೆನಪು ಶುರುವಾಯಿತು. ಜೊತೆಗೆ ಹರಿಣ ಬೇಕು, ಮುಂಜಾನೆ ಎದ್ರೆ ಹರಿಣ ಬೇಕು, ಸ್ನಾನಕ್ಕೆ ಹರಿಣ ಬೇಕು, ಬ್ರಷ್ಗೆ ಹರಿಣ ಬೇಕು, ಜೊತೆಗೆ ಬ್ರೇಕ್ಫಾಸ್ಟಿಗೆ ಹರಿಣ ಬೇಕು, ಸಂಧ್ಯಾವಂದನೆಗೆ ಹರಿಣ ಬೇಕು, ಪೂಜೆಗೆ ಹರಿಣ ಬೇಕು, ವಾಕಿಂಗಿಗೆ ಹರಿಣ ಬೇಕು, ಎಲ್ಲದಕ್ಕೂ ಹರಿಣ ಜಿಂಕೆ ಆರಂಭವಾಯಿತು. ಎಷ್ಟೋ ಅವನಿಗೆ ವ್ಯಾಮೋಹ ಶುರುವಾಯಿತು ಅಂದರೆ ದೇವರು ಹರಿ ಮರ್ತೇ ಹೋಗಿಬಿಟ್ಟ. ಅವನ ಬ್ಲ್ಯಾಂಕ್ ಆಯ್ತು, ಮನಸ್ಸೆಲ್ಲ ತಲೆಯೆಲ್ಲ ಬ್ಲ್ಯಾಂಕ್ ಆಗಿಬಿಟ್ಟಿತ್ತು. ಹರಿಣ ಒಂದೇ ಉಳಿದುಕೊಂಡಿತ್ತು ಅವನ ಹೃದಯದಲ್ಲಿ. ಏನಿದೆ ಅದರ ಜೊತೆಗೇನೆ ಊಟ ಮಾಡೋದು, ಜೊತೆಗೆ ಇರೋದು. ಹರಿಣ ಇಲ್ಲ ಅಂದರೆ ಎಲ್ಲಿ ತನ್ನ ಪ್ರಾಣ ಪಕ್ಷಿ ಹೋಗಿ ಬಿಡ್ತದೆ ಅನ್ನೋ ರೀತಿಯಲ್ಲಿ ಅವನು ಸಂಚಾರ ಮಾಡ್ತಾ ಇದ್ದ ಯಾರು, ಭರತ. ಹೀಗೆ ಒಮ್ಮೊಮ್ಮೆ ಏನಾಗಿ ಬಿಡ್ತದೆ, ಜ್ಞಾನಿಗಳು ಕೂಡ ಏನಾಗಿ ಬಿಡ್ತಾರೆ, ಒಮ್ಮೊಮ್ಮೆ ಭಗವಂತನ ಮಾಯಾದಿಂದ ಅವರು ವಶರಾಗಿ ಬಿಟ್ಟು ಅವರು ಎಲ್ಲೋ ಒಂದು ಕಡೆ ಮುಗ್ಧರಾಗಿ ಬಿಡ್ತಾರೆ. ಅದೇ ನಮ್ಮ ಜೀವನವೂ ಕೂಡ ಹಾಗೆ ಆಗ್ತದೆ. ಅವರು ಯಾವಾಗಲೂ ಒಮ್ಮೆ ಆಗ್ತಾರೆ, ನಾವು ಯಾವಾಗ ಆಗ್ತಾ ಇರ್ತೇವೆ. ನಿತ್ಯ ನಮಗೂ ದೇವರಿಗೂ ಇದೇ ಸಮನ. ಅದನ್ನೇ ನಮ್ಮ ಹರಿದಾಸರು ಹೇಳಿದ್ದು, ಕಾಡ ಬೆಳದಿಂಗಳು ಈ ಸಂಸಾರ, ಕತ್ತಲೆ ಬೆಳದಿಂಗಳು. ಸಂಸಾರ ಏನು, ಕಾಡ ಬೆಳದಿಂಗಳು ಈ ಸಂಸಾರ, ಕತ್ತಲೆ ಬೆಳದಿಂಗಳು. ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು ಬಂಟರಾಗಿ ಬಂದು ಬಾಗಿಲು ಹಾಯುವರು.
ಬಾಡ ಬೆಳದಿಂಗಳು लक्षण शुश्रूषणाद्योपकुर्वाण कर्माणि अनभियुक्तान्यपि समनुशिष्टेन भाव्यमिति सदाग्रहः पुत्रं मनुष्यस्य स्वयं तावदनाधिगतमनोरथः अप्रमत्तेन स्वयं ग्रह एव प्रमत्त उपसंहृतः अथ यमीयसी द्विजसती स्वगर्भजातं मिथुनं सपत्न्या उपन्यस्य स्वयं संस्थया
ಇದು ಒಂದು ನಾವು ಉದಾಹರಣೆ. ಜಿಂಕೆ ನೋಡಿ ಅವನು ಜಿಂಕೆ ಆದ. ಈಗ ನಾಯಿ ನೋಡಿ 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 ಪ್ರಾಣ ಬಿಟ್ಟು ಮುಂದಿನ ಜನ್ಮದಲ್ಲಿ ನಾಯಿಯಾಗಿ ಬರ್ತಾನೆ. ಕುರುಡು ನಾಯಿ ಸಂತೆಗೆ ಬಂತಂತೆ, ಇದಕ್ಕೆ ಬಂತೋ. ಕುರುಡು ನಾಯಿ ಸಂತೆಗೆ ಬಂತಂತೆ, ಖಂಡ ಸಕ್ಕರೆ ಹಿತವಿಲ್ಲವಂತೆ, ಖಂಡ ಎಲಬು ಕಡದೀತಂತೆ, ಹೆಂಡಿರು ಮಕ್ಕಳ ನೆಚ್ಚಿತಂತೆ, ಕೊಂಡು ಹೋಗುವಾಗ ಯಾರಿಲ್ಲವಂತೆ. ಕುರುಡು ನಾಯಿ ಸಂತೆಗೆ ಬಂತಂತೆ, ಕುರುಡು ನಾಯಿ ಸಂತೆಗೆ ಬಂತಂತೆ, ಕುರುಡು ನಾಯಿ ಸಂತೆಗೆ ಬಂತಂತೆ, ನಾಯಿ ಸಂತೆಗೆ ಬಂತಂತೆ, ಮದಗಳ ಓದಿತಂತೆ, ಗಾದೆ ನೋಡಿ ಬೀಟಿತಂತೆ, ಹಾದಿ ತಪ್ಪಿ ನಡೆದು ಯಮನ ಬಗೆಗೆ ತಾಗುರಿಯಾಯಿತಂತೆ. ಕುರುಡು ನಾಯಿ ಸಂತೆಗೆ ಬಂತಂತೆ, ಯಾಕೆ ಬಂತೋ ಯಾಕೆ ಬಂತೋ. ಕುರುಡು ನಾಯಿ ಸಂತೆಗೆ ಬಂತಂತೆ. ಹೀಗೆ ನಾಯಿ ನೋಡಿದ್ರೆ ನಾಯಿ ಆಗ್ತಾನೆ, ಜಿಂಕೆ ನೋಡಿದ್ರೆ ಜಿಂಕೆ ಆಗ್ತಾನೆ, ನಾಯಿ ನೋಡಿದ್ರೆ ನಾಯಿ ಆಗ್ತಾನೆ. ಅದಕ್ಕೆ ಸಂತತಂ ಚಿಂತಯೇನಂತಂ ಅಂತ್ಯಕಾಲೇ ವಿಶೇಷತಃ. ಕೊನೆ ಕಾಲದಲ್ಲಿ ದೇವರ ಸ್ಮರಣೆ ಮಾಡಿದರೆ ಅವನು ವಿಷ್ಣು ಭಕ್ತಾಗಿ ಹುಟ್ಟಿ ಬರ್ತಾನೆ, ಶಿವಭಕ್ತನಾಗಿ ಹುಟ್ಟಿ ಬರ್ತಾನೆ ಜನ್ಮಾಂತರದಲ್ಲಿ ಅಂತ ಭರತನ ಒಂದು ಉಪದೇಶ. ಹೀಗೆ ಭರತ ಮುಂದೆ ಪೂರ್ವಜನ್ಮ ಸ್ಮರಣೆಯಿಂದ ಅಂಗೀರಸ ಗೋತ್ರದಲ್ಲಿ ಮತ್ತೊಬ್ಬ ಬ್ರಾಹ್ಮಣನ ಮಗನಾಗಿ ಹುಟ್ಟಿ ಬಂದು ಆ ಜನ್ಮದಲ್ಲಿ ಅವನು ಜಡರಾಗಿ ಇದ್ದದ್ದರಿಂದ ಅವನು ಜಡಭರತ ಅಂತ ಅವನು ಪ್ರಸಿದ್ಧನಾಗ್ತಾನೆ. ಜಡಭರತ ಪ್ರಸಿದ್ಧನಾದ ಅವನು ಯಾರ ಭಯ ಇಲ್ಲ. ವಿಷ್ಣುವಿನ ಅನುಗ್ರಹ ಇದೆ, ಗುರುಗಳ ಅನುಗ್ರಹ ಇದೆ. ಯಾರು ಒಲಿದರೇನು ನಮಗಿನ್ಯಾರು ನಮಿದರೇನು, ಯಾರು ಒಲಿದರೇನು ನಮಗಿನ್ಯಾರು ನಮಿದರೇನು, ಯಾರು ಒಲಿದರೇನು ನಮಗಿನ್ಯಾರು ನಮಿದರೇನು, ಯಾರು ಒಲಿದರೇನು ನಮಗಿನ್ಯಾರು ನಮಿದರೇನು, ನಮಗಿನ್ಯಾರು ನಮಿದರೇನು, ಯಾರು ಬಲಿದರೇನು ಯಾರು ಬಲಿದರೇನು. ಇದು ಭರತನ ಸ್ಥಿತಿ. ಯಾರು ಬಲಿದರೇನು. ಕ್ಷೀರಸಾಗರ ಶಾಯಿನಾದ ಬಲ ಸೇರಿದಂತ ಹರಿದಾಸರಿಗೆ ಯಾರು
ಆತ್ಮವಿಶೋಧನಾಯ ನಮೈತಿ ಅಹೋ ವಿಚಿತ್ರಂ ಭಗವದ್ವಿಚೇಷ್ಟಿತಂ ಭೂತಂ ಜನೋಯಂ ನಿಶನ್ನ ಪಶ್ಯತಿ ಸ್ವಜನೋದಧಿ ಸಮೃದ್ಧಿ ಪೂರ್ಣಚಂದ್ರೋ ಗುಣಾರ್ಣವಃ ಅಮಂದಾನಂದ ಸಾಂದ್ರೋ ನಃ ಪ್ರಿಯತಾಂ ಇಂದಿರಾಪತಿಃ. ದೇವರು ಭರತನನ್ನು ಉದ್ಧಾರ ಮಾಡಿಬಿಡ್ತಾರೆ. ಮುಂದೆ ಅವನೇ ಲೋಕದಲ್ಲಿ ವಿಖ್ಯಾತನಾಗ್ತಾನೆ. ಜಡಭರತ ಅಂತ ಪ್ರಸಿದ್ಧನಾಗ್ತಾನೆ. ರಾಜ ರಘುಗಣವನ್ನು ಉದ್ಧಾರ ಮಾಡಿ ಅವನಿಗೆ ಉಪದೇಶ ಮಾಡ್ತಾನೆ ಭರತ. ಅದೇ ಭರತೋಪದೇಶ ಅಂತ. ಭದ್ರಕಾಳಿ ಬಂದು ಅವನನ್ನು ರಕ್ಷಣೆ ಮಾಡ್ತಾಳೆ. ಹೀಗೆ ಭರತನ ಕಥೆಯನ್ನು ಶುಕಾಚಾರ್ಯರು ಪಂಚಮಸ್ಕಂದದಲ್ಲಿ ನಿರೂಪಣೆ ಮಾಡಿ ನಮ್ಮ ದೇಶದಲ್ಲಿ ಇವತ್ತು ನಮ್ಮ ಭಾರತಾಂಬೆಗೆ ಒಂದು ಬೆಳಗುವ ಶೋಭಿಸುವ ವಸ್ತ್ರ ಅಂಬರ ಅಂತ ಇದ್ರೆ ಶುಕಾಚಾರ್ಯರಿಗೂ ಬೇರೆ ಯಾರಲ್ಲ, ಅದು ಗಂಗೆ. ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಯತೆ ಸರ್ವ ಪಾಪೇಭ್ಯೋ ವಿಷ್ಣುಲೋಕಂ ಸ ಗಚ್ಚತಿ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಇವೆಲ್ಲ ನದಿಗಳನ್ನು ಮುಂಜಾನೆ ಎದ್ದು ನೆನಪಿಸಿಕೊಂಡ್ರೆ ಇವೆಲ್ಲ ನದಿಗಳು ನಮ್ಮ ಟ್ಯಾಪ್ ಒಳಗೆ ಬರ್ತವೆ, ನಮ್ಮ ಪಾತ್ರೆಗಳಲ್ಲಿ ಬಂದು ಸನ್ನಿಹಿತ ಆಗ್ತವೆ ಎಲ್ಲ ನದಿಗಳು. ಗಂಗೆ ಅವಳು ಶಿವನಿಗೂ ಸಂಬಂಧಿಸಿದ್ದಾಳೆ, ಹರಿಗೂ ಸಂಬಂಧಿಸಿದ್ದಾಳೆ, ಬ್ರಹ್ಮನಿಗೂ ಸಂಬಂಧಿಸಿದ್ದಾಳೆ. ಹಾಗಾಗಿ ತ್ರಿಪಥಗಾ ಮೂರು ಲೋಕಕ್ಕೆ ಕನೆಕ್ಷನ್ ಕೊಟ್ಟವಳು ಗಂಗೆ. ಭೂಮಿಯಲ್ಲಿ, ಪಾತಾಳದಲ್ಲಿ ಮತ್ತೆ ಮೇಲಿನ ಲೋಕದಲ್ಲಿ. ವಿಷ್ಣು ಪಾದದಿಂದ ಜನಿಸ್ತಾಳೆ, ಹರಿಯ ಮುಡಿಯಲ್ಲಿ ಇರ್ತಾಳೆ, ಬ್ರಹ್ಮದೇವರ ಕಮಂಡಲಲ್ಲಿ. ಬ್ರಹ್ಮದೇವರ ಕಮಂಡಲಲ್ಲಿ ಗಂಗೆ, ವಿಷ್ಣುವಿನ ಪಾದದಿಂದ ಹುಟ್ಟಿದ್ದು ಹರನ ಮುಡಿಯಲ್ಲಿ ಶಿವನ ಜಟಾಜೂಟದಲ್ಲಿ ಗಂಗೆ. ಪ್ರಪ್ರಥಮ ಗಂಗೆಗೆ ಏನಾದರೂ ಆಣೆಕಟ್ಟು ಅಂತ ಕಟ್ಟಿದರೆ ಅದು ಶಿವ. ರುದ್ರದೇವರು ಡ್ಯಾಮ್ ಕಟ್ಟಿಬಿಟ್ಟಿದ್ದಾರೆ. ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಅವರು ರಿಲೀಸ್ ಮಾಡ್ತಾರೆ. ಅಕಸ್ಮಾತ್ ಇಡೀ ಜಟಾಜೂಟವನ್ನು ಅಪ್ಪಳಿಸಿದ್ರು ಅಂದರೆ ನಮ್ಮ ಈ ಜಗತ್ತೆಲ್ಲ ಏನಾಗ್ತದೆ, ಗಂಗಾಮಯ ಆಗ್ತದೆ, ಪ್ರಳಯ ಆಗ್ತದೆ. ಹೀಗೆ ಮೊಟ್ಟ ಮೊದಲು ಗಂಗೆಯನ್ನು ಬಂಧಿಸಿದವರು ಶಿವ, ಆದ್ದರಿಂದ ಗಂಗಾಧರ ಅಂತ ಕರೀತಾರೆ. ಹೀಗೆ ಮುಂಜಾನೆ ಎದ್ದು ಸ್ನಾನ ಮಾಡುವಾಗ ಎಲ್ಲ ನದಿಗಳನ್ನು ಸ್ಮರಣೆ ಮಾಡಬೇಕು ಅಂತ ನಮ್ಮ ಪುರಾಣ ಹೇಳ್ತದೆ, ಭಾಗವತ ತಿಳಿಸ್ತದೆ. ಗಂಗಾ ಸಿಂಧು ಸರಸ್ವತಿ ಚ ಯಮುನಾ ಗೋದಾವರಿ ನರ್ಮದಾ ಕೃಷ್ಣಾ ಭೀಮರತಿ ಚ ಫಲ್ಗು ಸರಯು ಶ್ರೀ ಗಂಡಕಿ ಗೋಮತಿ ಕಾವೇರಿ ಕಪಿಲಾ ಪ್ರಯಾಗ ವಿನುತಾ ನೇತ್ರಾವತಿ ತ್ಯಾದಯಃ ನದ್ಯಶ್ರೀ ಹರಿಪಾದ ಪಂಕಜ ಭುವಃ ಕುರ್ವಂತು ನೋ ಮಂಗಲಂ. ಗಂಗೆ ನಾಲ್ಕು ಆಗ್ತಾಳೆ. ಗಂಗೆಗೆ ನಾಲ್ಕು ಹೆಸರು ಏನು ಅಂತ: ಸೀತಾ, ಅಲಕನಂದ, ಚಕ್ಷು, ಭದ್ರಾ ಇತಿ. ಪಂಚಮಸ್ಕಂದ ಉಲ್ಲೇಖ ಮಾಡ್ತೀನಿ. ಪಂಚಮಸ್ಕಂದ ಗದ್ಯ, ಉಳಿದದ್ದೆಲ್ಲ ಪದ್ಯ. ಇದು ಗದ್ಯಾತ್ಮಕ, ಹೇಳೋದು ಬಹಳ ಕಷ್ಟ. ಇದನ್ನು ಒಂದು ಸರಿ ಶುರು ಮಾಡಿದರೆ ಶ್ವಾಸದ ಒಂದು ಶಕ್ತಿ ಬೇಕು, ಅಂದರೆ ಹೇಳಲಿಕ್ಕಾಗ್ತದೆ. ನಿಗದ್ಯತಾಂ ಗದ್ಯಮಿಹೈವ ಪಂಚಮೇ. ಭಾಗವತದಲ್ಲೇ ಕಠಿಣವಾದ ಸ್ಕಂದ ಅಂದರೆ ಇದು.
ಪಂಚಮಸ್ಕಂದ ಬರೇ ಗದ್ಯ 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 ಗದ್ಯ. ಅದು ನಾಲ್ಕಾಗಿ ಗಂಗೆ ಬರ್ತಾಳೆ. ಸೀತಾ ಸೀತಾ ಎಲ್ಲಿದ್ದಾಳೆ, ಅಲಕನಂದ ಎಲ್ಲಿದ್ದಾಳೆ, ಚಕ್ಷು ಎಲ್ಲಿದ್ದಾಳೆ, ಭದ್ರ ಎಲ್ಲಿದ್ದಾಳೆ ಅದು ಹೇಳ್ತದೆ. ಸೀತಾ ಬ್ರಹ್ಮ ಸದನಾತ್. ಸ್ವಲ್ಪ ಗಮನ ಇಟ್ಟು ಕೇಳಿ, ಅದು ನಿಮ್ಗೆ ಗೊತ್ತಾಗ್ತದೆ. ಕನ್ನಡದಲ್ಲಿ ಹೇಳೋದಲ್ಲ, ಸಂಸ್ಕೃತದಲ್ಲಿ ಹೇಳ್ತೇನೆ, ಶ್ಲೋಕದಲ್ಲಿ ಹೇಳ್ತೇನೆ. ನೀವೆಲ್ಲ ಸಂಸ್ಕೃತಜ್ಞರಿದ್ದೀರಿ ಆದ್ದರಿಂದ ಹೇಳೋದು. ಯಾವ ನದಿ, ಯಾವ ಗಂಗೆ, ಯಾವ ಹೆಸರಿನ ಗಂಗೆ ಎಲ್ಲಿ ಹೋಗಿ ಮುಟ್ಟಿ ಬಿಡ್ತಾಳೆ, ಎಲ್ಲಿಂದ ಬರ್ತಾಳೆ. ಸೀತಾತು ಬ್ರಹ್ಮ ಸದನಾತ್ ಕೇಸರಾಚಲಾತ್ ಗಿರಿಶಿಖರೇಭ್ಯಃ ಅಧೋದಃ ಪ್ರಸ್ರವಂತಿ ಗಂಧಮಾದನಂ ಮೂರ್ಧಸು ಪತಿತ್ವಾಂತರೇಣ ಭದ್ರಾಶ್ವವರ್ಷಂ ಪ್ರಾಚ್ಯಾಂ ದಿಶಿ ಕ್ಷಾರ ಸಮುದ್ರಂ ಅಭಿಪ್ರವಿಶತಿ. ಇದು ಸೀತಾತ್. ಏವಂ ಮಾಲ್ಯವತ್ ಶಿಖರಾನ್ ನಿಷ್ಪಂತಕಂತಿ ತತೋ ಅನುಪರತ ವೇಗಾ ಕೇತುಮಾಲಂ ಅಭಿಚಕ್ಷುಃ ಪ್ರತೀಕ್ಷಾಂ ದಿಶಂ ಸರಿಸ್ಪತಿಂ ಪ್ರವಿಶತಿ. ಚಕ್ಷು. ಇನ್ನು ಭದ್ರಾ ಚ ಉತ್ತರತಃ ಮೇರು ಶಿರಸಃ ನಿಪತಿತಾ ಗಿರಿಶಿಖರಾತ್ ಗಿರಿಶಿಖರಂ ಅತಿಹಾಯ ಶೃಂಗವತಃ ಶೃಂಗಾತ್ ಅವಸ್ಯಂದಮಾನಾ ಉತ್ತರಾಸ್ತು ಕುರುನ್ ಅಭಿತಮುದೀಚ್ಚಾಂ ದಿಶಿಂ ಜಲಧಿಂ ಅಭಿಪ್ರವಿಶತಿ. ಈ ಕೊನೆ ನಮ್ದು ಮೂರು ನಮಗೆ ಸಿಗುವುದಿಲ್ಲ. ನಮಗೆ ಸಿಗೋದು ಯಾವುದಂದ್ರೆ ತಥಾ ಏವ ಅಲಕನಂದ. ಬದ್ರಿನಾಥೊಳಗೆ ಹರಿಯೋದೆ ಅಲಕನಂದ, ಕೇದಾರನಾಥೊಳಗೆ ಹರಿಯೋದು ಮಂದಾಕಿನಿ. ತಥೈವ ಅಲಕನಂದ ದಕ್ಷಿಣೇನ ಬ್ರಹ್ಮ ಸದನಾತ್ ಬಹೂನಿ ಗಿರಿಕೂಟಾನಿ ಅತಿಕ್ರಮ್ಯ ಹೇಮಕೂಟಾನಿ ಅಚಿರವಸತರಹಂ ಸದಾ ಲುಠಯಂತಿ ಭಾರತಂ ಇತಿ ವರ್ಷಂ ದಕ್ಷಿಣಸ್ಯಾಂ ದಿಶಿ ಜಲಧಿಂ ಅಭಿಪ್ರವಿಶತಿ ಯಸ್ಯಾಂ ಸ್ನಾನಾರ್ಥಂ ಚ ಆಗಚ್ಚತಃ ಪುಂಸಃ ಪದೇ ಪದೇ ಅಶ್ವಮೇಧ ರಾಜಸೂಯಾದೀನಾಂ ಫಲಂ ನ ದುರ್ಲಭಂ ಇತಿ. ಅನ್ಯೇ ಚ ನದಾ ನದ್ಯಶ್ಚ ವರ್ಷೇ 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 ಸಂತಿ ಬಹುಶಃ ಮೇರ್ವಾದಿ ಗಿರಿಧರಃ ಶತಶಃ. ಈ ವಾಕ್ಯ ನೋಡಿ, ಲೈನ್ ಹೇಗಿದೆ. ಸ್ನಾನಾರ್ಥಂ ಚ ಆಗಚ್ಚತಃ ಪುಂಸಃ ಪದೇ ಪದೇ ಅಶ್ವಮೇಧ ರಾಜಸೂಯಾದೀನಾಂ ಫಲಂ ನ ದುರ್ಲಭಂ ಇತಿ. ಅಶ್ವಮೇಧ ರಾಜಸೂಯಾಗಾದಿಗಳನ್ನು ಮಾಡಿದೇನು ಫಲ ಬರಬೇಕು, ಆ ಎಲ್ಲ ಫಲ ಎಷ್ಟು ಬರ್ತದೆ ಅದಕ್ಕಿಂತಲೂ ಗಂಗಾ ಸ್ನಾನ ಮಾಡಿದಾಗ ಬರುತ್ತದೆ. ಈ ಗಂಗಾ ಸ್ನಾನ ಮಾಡಿದಾಗ ಅದಕ್ಕೂ ಅಷ್ಟು ಫಲ ಬರುವುದಿಲ್ಲ. ಅಶ್ವಮೇಧಾದಿಗಳಿಗೂ ಅಷ್ಟು ಫಲ ದೊರಕುವುದಿಲ್ಲ, ಅಷ್ಟು ಫಲ ಸಿಗ್ತದೆ. ಯಾವುದರಿಂದ? ಬರೀ ಗಂಗಾ ದರ್ಶನ ಬಿಟ್ಟರೆ. ಗಂಗಾ ಸ್ನಾನ ಮಾಡಿಬಿಟ್ರೆ ಅದು ಎಲ್ಲಿ ಮಾಡಬೇಕು ಸ್ನಾನ? ಹರಿದ್ವಾರದಲ್ಲಿ ಹೋಗಿ ಬದರಿ ಒಳಗೆ ಮಾಡಬೇಕು, ಇಲ್ಲಿ ಅಲಕನಂದ ಒಳಗೆ ಮಾಡಬೇಕು. ಆವಾಗ ನಮ್ಮ ಬ್ರೈನ್ ಇದೆಯೋ ಇಲ್ಲ ಒಂದು ಗೊತ್ತಾಗ್ತದೆ. ಅಲಕನಂದ ಸ್ನಾನ ಮಾಡುವಾಗ ಎಷ್ಟು ಶೈತ್ಯ. ಅಲ್ಲಿ 48 ದಿನಗಳ ಪರ್ಯಂತ ಅರುಣೋದಯ ಕಾಲದಲ್ಲಿ ಸ್ನಾನ ಮಾಡಿದವರು ಅಂದ್ರೆ ನೇದೃಶಂ ಸ್ಥಲಮಲಂ ಶಮಲಗ್ನಂ ನಾಸ್ಯ ತೀರ್ಥ ಸಲಿಲಸ್ಯ ಸಮಂ ವಾ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ನಾಸ್ಮದುಕ್ತಿ ಸದೃಶಂ ಹಿತರೂಪಂ ಮಜ್ಜನಂ ವ್ಯಧಿತ ಶೀತಲ ಗಂಗಾ ವಾರಿ ನಿತ್ಯಂ ಅರುಣೋದಯ ಕಾಲೇ ಯಸ್ಪೃಶಂತಿ ನರಾಹಿಮ ಭೀತಾಃ ಅಂಶೇಷ ಪೃಷತಾಂ ಅಧಿಪಸ್ಯ. ಅರುಣೋದಯ ಕಾಲದಲ್ಲಿ ಗಂಗಾ ಸ್ನಾನ, ಅಲಕನಂದ ಸ್ನಾನವನ್ನು ನಿತ್ಯ ಮಾಡಿದಂತಹ ಮಹಾಮಹಿಮರು ಜಗದ್ಗುರುಗಳು ಅಂದ್ರೆ ಅದು ಶ್ರೀಮದಾನಂದ ತೀರ್ಥ ಭಗವತ್ಪಾದ ಆಗ್ತಾರೆ. ಕಾಷ್ಠಮೌನ ಮದದಾದು ಪವಾಸಂ ಶುದ್ಧಮಪ್ಯಕೃತ ಶುದ್ಧರದಿಚ್ಛಂ ನಿತ್ಯ ತುಷ್ಟ ಹರಿತೋಷ ವಿಶೇಷಂ ಚಿಂತಯನ್ ಪ್ರಭುಮನಂತ ಮಠಾಂತಹ. ಆಚಾರ್ಯರು ಅಲ್ಲಿಯೇ ಇದ್ದು ಅಲಕನಂದ ಸ್ನಾನವನ್ನು ಮಾಡಿ ಇವತ್ತಿಗೂ ಕೂಡ ಆಚಾರ್ಯರು ಇರೋದು ಎಲ್ಲಿ ಅಂದ್ರೆ ಅದೃಶ್ಯ ರೂಪದಿಂದ ಉಡುಪಿಯಲ್ಲಿ ರಜತ ಪೀಠಪುರದಲ್ಲಿ ದೃಶ್ಯ ರೂಪದಿಂದ ವ್ಯಾಸಬದರಿಯ ಒಳಗೆ ಆಚಾರ್ಯರು ಇವತ್ತು ನೆಲೆಸಿದ್ದಾರೆ ಅಂತ ಭಾಗವತವೇ ಸ್ವಚ್ಛವಾಗಿ ತಿಳಿಸ್ತದೆ. ಇಂತಹ ಆಚಾರ್ಯರ ಪರಂಪರೆಯಲ್ಲಿ, ಮಧ್ವರ ಪರಂಪರೆಯಲ್ಲಿ ಅದು ಬಂದಿದ್ದು ಅದು ಸೌಭಾಗ್ಯ. ಮಧ್ವ ಮತದ ಸಿದ್ಧಾಂತದ ಪದ್ಧತಿ ಬಿಡಬೇಡಿ ಬಿಟ್ಟು ಕೆಡಬೇಡಿ, ಬಿಡಬೇಡಿ ಬಿಟ್ಟು ಕೆಡಬೇಡಿ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣ ಪ್ರಜ್ಞಃ ತೃತೀಯಸ್ತು ಭಗವತ್ ಕಾರ್ಯ ಸಾಧಕಃ. ಆನಂದ ತೀರ್ಥರೆಂಬ ಅರ್ಥೀಯ ಹೆಸರುಳ್ಳ
ಗುರು ಮಧ್ವ ಮುನಿರಾಯ, ಹನುಮನಮ್ಮ ತಾಯಿ ತಂದೆ, ಭೀಮನಮ್ಮ ಬಂಧು ಬಳಗ, ಆನಂದ ತೀರ್ಥರೇ ನಮ್ಮ ಗತಿ ಗೋತ್ರವಯ್ಯ. ಆನಂದ ತೀರ್ಥರೇ ನಮ್ಮ ಗತಿ ಗೋತ್ರವಯ್ಯ. ಜೀವ ಜೀವ ಭೇದ, ಜೀವ ಜಡ ಭೇದ, ಜಡ ಜಡ ಭೇದ, ಜೀವ ಪರಮಾತ್ಮ ಭೇದ, ಜಡ ಪರಮಾತ್ಮ ಭೇದ, ಪರಮಾತ್ಮ ಪರಮಾತ್ಮ ಭೇದ ಇಲ್ಲ. ಪರಮಾತ್ಮನ ಭಗವದ್ ರೂಪಗಳಿಗೆ ಅಭೇದ, ಪರಮಾತ್ಮ ಜೀವ ಭೇದ, ಪರಮಾತ್ಮ ಜಡ ಭೇದ. ಹೀಗೆ ಅನುಭವಕ್ಕೆ 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 ತಂದು ಕೊಟ್ಟ, ಎಲ್ಲರಿಗೂ ತಾರತಮ್ಯಾನುಭವವನ್ನು ತಂದು ಕೊಟ್ಟಂತಹ, ಏನಾದರೂ ಒಂದು ಅನುಭೂತಿಯನ್ನು ಕೊಟ್ಟಂತಹ ಒಂದು ಶಕ್ತಿ ಅಂತ ಇದ್ರೆ ಅದು ಜಗದ್ಗುರುಗಳ ಮಧ್ವಾಚಾರ್ಯ. ಭೇದ ಇಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಭೇದ ಬೇಕಲ್ಲಿ. ಸತ್ಯ ಜಗಕ್ಕಿದು ಪಂಚಭೇದವು ನಿತ್ಯ ಶ್ರೀ ಗೋವಿಂದನಾ. ಪಂಚಭೇದ ಬೇಕು. ತಾರತಮ್ಯ ಇಲ್ಲ ಅಂದ್ರೆ ಮಾಡೋದು ಕೆಲಸ. ಎಲ್ಲರೂ ಒಂದೇ ಅಂತ ಹೇಳಿಬಿಟ್ರೆ ಮತ್ತೆ ರಾಷ್ಟ್ರಪತಿ ಆಗೋದು ಹೇಗೆ, ಪ್ರಧಾನಮಂತ್ರಿ ಆಗೋದು ಹೇಗೆ, ಮುಖ್ಯಮಂತ್ರಿ ಆಗೋದು ಹೇಗೆ, MLA ಆಗೋದು ಹೇಗೆ, MP ಆಗೋದು ಹೇಗೆ, ನಾವು ಒಬ್ಬ ಪ್ರಜೆ ಆಗೋದು ಹೇಗೆ. ಹಾಗಾಗಿ ಎಲ್ಲರಿಗೂ ಒಂದು ತಾರತಮ್ಯ ಇದೆ. ಒಬ್ಬ ಬಾಸ್ ಇದ್ದಾನೆ, ಒಬ್ಬ ಸರ್ವೋತ್ತಮ ಇದ್ದಾನೆ, ಎಲ್ಲರಿಗೂ ಅವನೇ ಒಡೆಯ, ಅವನು ಬಾಸು, ನಾವೆಲ್ಲ ಅವನ ದಾಸಾನುದಾಸ ಅಂತ ಹೇಳಿದವರು. ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ ಪಿತೃಮಾತೃಗತಿ. ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ ಪಿತೃಮಾತೃಗತಿ. ಮಧ್ವಾಚಾರ್ಯರಿಗೆ ಏನಿದ್ರೆ ಅದರಿಂದ ಹೇಳೋದ್ರಿಂದ ಏನು ಅವರಿಗೆ ಲಾಭ ಏನಿದೆ? ಅವ್ರು ಹೇಳ್ಕೋಬೇಕು, ನಾನೇ ಸರ್ವೋತ್ತಮ, ನನ್ನನ್ನೇ ಉಪಾಸನೆ ಮಾಡಿ, ನಾನು ಬಾಸ್ ಎಲ್ಲರಿಗೂ, ನೀವೆಲ್ಲರೂ ನನ್ನ ದಾಸ ಅಂತ ಅವ್ರು ಹೇಳ್ಬೋದಿತ್ತಲ್ಲ. ವಿಷ್ಣುವನ್ನೇ ಸರ್ವೋತ್ತಮ ಅಂತ ಅವ್ರಿಗೆ ಹೇಳಿ ಅವ್ರಿಗೇನು ಪ್ರಯೋಜನ? ನಾವೇನಾದ್ರು ಆಗಿದ್ರೆ, ನೋಡಿ ನಾನು ಬಾಸ್ ಇದ್ದೇನೆ, ಇಲ್ಲ ನಾನು ಅಜ ಇದ್ದೇನೆ, ನೀವೆಲ್ಲರೂ ನನ್ನನ್ನು ಉಪಾಸನೆ ಮಾಡಬೇಕು ಅಂತ ಹೇಳ್ತಾ ಇದ್ದೆ. ಮಧ್ವಾಚಾರ್ಯರು ಏನ್ ಮಾಡಿದ್ರು, ತನ್ನನ್ನು ತಾನು ಸರ್ವೋತ್ತಮ ಅಂತ ಹೇಳ್ಕೊಳ್ಳಿಲ್ಲ. ಯಾರನ್ನ ಹೇಳಿದ್ರು? ವಿಷ್ಣು ಸರ್ವೋತ್ತಮ. ಯಾಕೆ ಹೇಳಿದ್ರು? ಅವ್ರಿಗೇನಿತ್ತು ವಿಷ್ಣು ಸರ್ವೋತ್ತಮ ಅಂತ ಹೇಳೋ ಅವಶ್ಯಕತೆ ಅವ್ರಿಗೇನಿತ್ತು ಅಂದ್ರೆ, ಮಧ್ವಾಚಾರ್ಯರು ಹೇಳಿದ್ದು ವಿಷ್ಣು ಸರ್ವೋತ್ತಮ ಅಂತಲ್ಲ. ಆಚಾರ್ಯ ಹೇಳ್ತಾರೆ ಸಕಲ ವೇದಗಳೇ ವಿಷ್ಣು ಸರ್ವೋತ್ತಮ ಅಂತ ಹೇಳ್ತದೆ. ವೇದಗಳ ಸಾರ ವಿಷ್ಣು ಪಾರಮ್ಯ, ಅದನ್ನ ಆಚಾರ್ಯರು ತಿಳಿಸಿದ್ದಾರೆ ಅಂತ. ಹೀಗೆ ಭಾಗವತ ತಿಳಿಸ್ತಾರೆ. ನೀವು ಎಲ್ಲಿ ಹೋದ್ರು ಯಾವುದೇ ಶಾಸ್ತ್ರ, ಮೃಗಾದಯಶ್ಚ ಚತ್ವಾರಃ ಪಂಚರಾತ್ರಂಚ ಭಾರತಂ ಮೂಲ ರಾಮಾಯಣಂ ಚೈವ ಬ್ರಹ್ಮಸೂತ್ರಂ ಮಾನಂ ಸ್ವತಃ ಸ್ಮೃತಂ. ಇವೆಲ್ಲವೂ ಕೂಡ ಹೇಳಲಿಕ್ಕೆ ಹೊರಟಿದ್ದು ವಿಷ್ಣು ಪರಮ, ವಿಷ್ಣು ಸರ್ವೋತ್ತಮ, ಎಲ್ಲ ನಾಮಗಳು ಅವನದ್ದು ಅಂತ ಹೀಗೆ ಭಾಗವತ ತಿಳಿಸ್ತದೆ. ಅದಕ್ಕೆ ಜನ್ಮಾದ್ಯಸ್ಯ ಯತೋನ್ಮಯಾತ್ ಇತರತಶ್ಚಾರ್ಥೇಷು ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ವಿಷ್ಣು ಪರಮ ಅಂತ ಹೇಳಿಬಿಟ್ಟು ಅವನು ಈಶಾ, ನಾನು ಎಷ್ಟೋ ಚಿಂತನೆ ಇದೆ ನೋಡಿ. ಈಶಾ ದಾಸ ಅಂದ್ರೆ ಎಷ್ಟೋ ಒಂದು ಖುಷಿ ಆಗ್ತದೆ. ದೇವರು ಒಡೆಯ, ನಾನು ಅವನ ದಾಸ ಅಂತ ಹೇಳಿದ್ರೆ ಎಷ್ಟೋ ಒಂದು ಪ್ರೀತಿ ಬರ್ತದೆ, ಖುಷಿ ಆಗ್ತದೆ, ಸಂತೋಷ ಆಗ್ತದೆ. ಈ ಒಂದು ಅನುಭವವನ್ನು ತಂದುಕೊಂಡಿದ್ದಾರೆ ಜಗದ್ಗುರುಗಳಾದ ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯ. ನಾನು ಯಾಕೆ ಹೇಳಿದೆ ಅಂದ್ರೆ ಅಲಕನಂದ ಬಂತು ಅಂತ ಹೇಳಿದೆ ಅಷ್ಟೇ. ಅಲಕನಂದ ನಿತ್ಯ ಅವರು ಸ್ನಾನ ಮಾಡಿದವರು. ಅಂತಹ ಗಂಗೆಯನ್ನ ನೆನಪಿಸಿಕೊಂಡವರಿಗೆ ಗಂಗಾ ಗಂಗೇತಿ ಯೋ ಬ್ರೂಯಾತ್. ಬರೀ ಗಂಗಾ ಗಂಗಾ ಅಂತ ಹೇಳಿ ಬಿಟ್ರೆ ಜನ್ಮಾರ್ಜಿತಂ ಪಾಪಂ, ಎಷ್ಟೋ ಜನ್ಮಗಳು ಮಾಡಿದ ಪಾಪಗಳೆಲ್ಲ ಏನಾಗಿ ಬಿಡ್ತದೆ, ಸುಟ್ಟು ಬೂದಿ ಆಗ್ತದೆ. ಎಷ್ಟು ರಾಜ್ಯಗಳಿಗೆ ಅವಳು ಜೀವನದಿ ಆಗಿದ್ದಾಳೆ. ಅವಳು ಬದ್ರಿನಾಥ್ ಹಿಮಾಲಯಕ್ಕೆ ಅವಳೇ ಬೇಕು, ಉತ್ತರ ಪ್ರದೇಶಕ್ಕೆ ಅವಳೇ ಬೇಕು, ಬಿಹಾರಿಗೂ ಅವಳೇ ಬೇಕು, ಜಾರ್ಖಂಡಿಗೂ ಅವಳೇ ಬೇಕು, ಅಷ್ಟೇ ಅಲ್ಲ ವೆಸ್ಟ್ ಬೆಂಗಾಲಿಗೂ ಅವಳೇ ಬೇಕು. ಕೊನೆಗೆ ಗಂಗಾಸಾಗರ ಸಂಗಮ ಅಲ್ಲಿ ಹೋಗಿ ಸೇರಿಕೊಳ್ಳುತ್ತಾರೆ. ಈಗ 5-6 ರಾಜ್ಯಗಳಿಗೆ ಗಂಗೆ ಇವತ್ತು ಜೀವನದಿ ಆಗಿದ್ದಾಳೆ. ಕೇವಲ 6 ರಾಜ್ಯಗಳಿಗೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ, ವಿಶ್ವಕ್ಕೆ ಇವತ್ತು ಗಂಗೆ ಏನಾಗಿದ್ದಾಳೆ, ಜೀವನದಿ ಅಂತ ಎನಿಸಿದ್ದಾಳೆ. ಗಂಗಾ ಮಾತಾ ಆಗಿದ್ದಾಳೆ. ಹರಿದ್ವಾರದಲ್ಲಿ ಇವತ್ತು ಆರತಿ ಮಾಡಿದರೆ ಅದು ಒಂದು ವೈಭವ. ಗಂಗಾರತಿಯ ವೈಭವವನ್ನು ನೋಡೋದೇ ಅದು ಜನ್ಮದ ಸುಕೃತ. ಹೀಗೆ ಗಂಗೆಯ ಸ್ತೋತ್ರವನ್ನ ಭಾಗವತ ಮಾಡಿದ್ದರಿಂದ ಇದು ಭಾಗವತದ ಗಂಗಾಲಹರಿ ಅಂತ ಹೇಳ್ತಾರೆ. ಆಮೇಲೆ ಮಾಡಿದ್ದು ಪಂಡಿತ ಜಗನ್ನಾಥ. ಮೊದಲು ಬಂದಿದ್ದು ಗಂಗಾಲಹರಿ. ಇದು ಒಂದೊಂದು ಸ್ಟೆಪ್ ಜಗನ್ನಾಥ ಪಂಡಿತನಿಗೆ ಒಂದೊಂದು ಸ್ಟೆಪ್ ಗಂಗೆ ಇರ್ತಾ ಹೋದ್ರೆ ಏನಾಯ್ತು, ಅವನು ಉದ್ಧಾರ ಆಗ್ತದೆ. ಒಂದು ಕಥೆ ಇರೋದು, ಅದೇ ಹೇಳೋದಿಲ್ಲ. ಒಂದೊಂದು ಸ್ಟೆಪ್ಪಿಗೆ ಗಂಗೆ ಇರ್ತಾಳೆ ಕಾಶಿ ಒಳಗೆ. ಆಮೇಲೆ ಜಗನ್ನಾಥ ಪಂಡಿತ ಆ ಗಂಗೆಯಲ್ಲಿ ಲೀನ ಆಗ್ತಾನೆ. ಮಹಾಕವಿ, ದೊಡ್ಡ ಪಂಡಿತ. ಹೀಗೆಲ್ಲ ಕ್ಷೇತ್ರಗಳಿರೋದು ಗಂಗಾ ನದಿ ಹತ್ತಿರದಲ್ಲಿ. ಕಾಶಿ ವಿಶ್ವನಾಥ ಗಂಗೆ, ತ್ರಿವೇಣಿ ಸಂಗಮ, ಪ್ರಯಾಗ್ರಾಜ್ ಗಂಗೆಯ ಬಳಿ, ಎಲ್ಲದಕ್ಕೂ ಸಾಕ್ಷಿ. ಕೊನೆಗೆ
ನಮಗೆ ಉದ್ಧಾರ ಆಗಬೇಕು, ಜೀವನ ದೇಹ ಪವಿತ್ರ ಆಗಬೇಕು ಅಂದರೆ ಏನು ಬೇಕು? ಗಂಗೆ ಬೇಕು. ಗಂಗೆ ಇಲ್ಲದೆ ಏನು ಕೆಲಸ ಇಲ್ಲ. ಹಾಗಾಗಿ ಗಂಗಾ ಎರಡು ಮುಖ್ಯ, ಮೂರು: ಗಂಗಾ, ಗೀತಾ, ಗೋವಿಂದ. ಗಂಗೆ ಬೇಕು, ಗೋವಿಂದ ಬೇಕು, ಗೀತೆ ಬೇಕು, ಭಗವದ್ಗೀತೆ. ಗಕಾರ ತ್ರಯ ಮುಚ್ಚತೆ, ಇವು ನಮ್ಮ ಜನ್ಮವನ್ನು ಉದ್ಧಾರ ಮಾಡುತ್ತದೆ. ಹೀಗೆ ಗಂಗಾಲಹರಿ ಭಾಗವತ ಹೇಳಿದ ಗಂಗಾಲಹರಿ ಅದೇ ಭಾಗೀರಥಿ, ಗಂಗಾ ಭಾಗೀರಥಿ ಅಂತಲೇ ಹೇಳುವಂತಹ ಹರಿದಾಸರು ಅದನ್ನು ತುಂಬ ಸುಂದರವಾಗಿ ಚಿಂತನೆ ಮಾಡಿದ್ದಾರೆ. ಸಾಗರನ ನಿಜ ರಾಣಿ ಪರಮ ಕಲ್ಯಾಣಿ ಭಾಗೀರಥಿ ದೇವಿ ಭಯ ನಿವಾರಣೆ ನಮಗೆ. ಭಾಗೀರಥಿ ದೇವಿ ಭಯ ನಿವಾರಣೆ मनसेन्द्रियैर्वा बुद्ध्यात्मना वा स्वभावात् करोमि यद्य सकलं परस्मै नारायणायेति समर्पयामि. ಅಧಿಕ ಮಾಸ ಜ್ಯೇಷ್ಠ ಕೃಷ್ಣ ಪಕ್ಷ ದಶಮಿ ತಿಥಿ ಬಂತು. ಕಳೆದ ಶುಕ್ಲ ಪಕ್ಷದ ದಶಮಿ ಗಂಗಾ ಜಯಂತಿ, ಅಧಿಕ ಮಾಸದ ಜಯಂತಿ ಆಗಿತ್ತು. ಇನ್ನು ನಿಜ ಜ್ಯೇಷ್ಠ ಮಾಸದ ಗಂಗಾ ಜಯಂತಿ ಮುಂದಿನ ದಶಮಿ, ಅಂದರೆ ಈಗ ಅಮಾವಾಸ್ಯೆ ಕಳೆದು ಶುಕ್ಲ ಪಕ್ಷದ ದಶಮಿ ಎಂದು ಗಂಗಾ ಜಯಂತಿ ಬರ್ತದೆ. ಅಡ್ವಾನ್ಸ್ ಆಗಿ ಗಂಗಾಗಿ ಹ್ಯಾಪಿ ಬರ್ಡೇ. ಅವಳ ಜನ್ಮದಿನವನ್ನು ನೆನಪಿಸಿಕೊಂಡು ನಮ್ಮನ್ನು ಉದ್ಧಾರ ಮಾಡಿ ಅವಳು ನಮ್ಮನ್ನು ಪವಿತ್ರೀಕರಿಸಲು ಎಲ್ಲ ಆಚಾರ್ಯರು ಗಂಗೆಯರ ಸ್ತೋತ್ರ ಮಾಡಿದ್ದಾರೆ, ಮಧ್ವರ ಸ್ತೋತ್ರ ಮಾಡಿದ್ದಾರೆ. ಆಚಾರ್ಯ ಶಂಕರರಂತೂ ಅವರೆಲ್ಲ ತಮ್ಮ ಜೀವನ ಕಳೆದದ್ದೇ ಗಂಗಾ ತೀರದ. ಚತುರಾಮ್ನಾಯ ಪೀಠಗಳನ್ನೆಲ್ಲ ಮಾಡಿದ್ದಾರೆ. ಒಂದು ಜ್ಯೋತಿ ಮಠದಲ್ಲಿ, ಮತ್ತು ದಕ್ಷಿಣದಲ್ಲಿ, ಪೂರ್ವದಲ್ಲಿ, ಪಶ್ಚಿಮದಲ್ಲಿ. ಪೂರ್ವಾಮ್ನಾಯ, ಪಶ್ಚಿಮಾಮ್ನಾಯ, ಉತ್ತರಾಮ್ನಾಯ, ದಕ್ಷಿಣಾಮ್ನಾಯ. ಒಬ್ಬೊಬ್ಬರಿಗೆ ಒಂದೊಂದು ವಿಶೇಷ. ಹಸ್ತಾಮಲಕ, ಪದ್ಮಪಾದ, ಸುರೇಶ್ವರಾಚಾರ್ಯ, ಮತ್ತು ಹೀಗೆ 4 ಜನ ವಿಧಿಗಳನ್ನು ಅವರು ಕೊಟ್ಟಿದ್ದಾರೆ. ಮೊದಲು ಬಂದು ಬೌದ್ಧ ಧರ್ಮವನ್ನು ನಿರಾಕರಿಸಿ
ಹಿಂದೂ ಧರ್ಮವನ್ನು ಸ್ಥಾಪನೆ ಮಾಡಿದವರು, ಅದನ್ನು ಸ್ಥಾಪನೆ ಮಾಡಿದವರು ಅನ್ನೋದಕ್ಕಿಂತ ಮೊದಲು ರಕ್ಷಣೆ ಮಾಡಿದವರು ಶಂಕರಾಚಾರ್ಯ. ನಾವು ನೆನಪಿಸಿ ಹೀಗೆ ಭರತ ಭೂಮಿ ಇಂದು ದಾರ್ಶನಿಕರಿಂದ, ಶಂಕರರಿಂದ, ರಾಮಾನುಜರಿಂದ, ಮುಖ್ಯವಾಗಿ ಮಧ್ವಾಚಾರ್ಯರಿಂದ, ಜೊತೆಗೆ ಸಮರ್ಥ ರಾಮದಾಸರೇ ಮೊದಲಾದವರಿಂದ, ಭಾಸ್ಕರಾಚಾರ್ಯರಿಂದ, ಮತ್ತು ಉತ್ತರ ಭಾರತದಲ್ಲಿ ಇಂದು ಏನು ಮಧುರಂ ಅಖಿಲಂ ಮಧುರಾಧಿಪತಿ ಅಂತ ಹೇಳಿದವರು ವಲ್ಲಭಾಚಾರ್ಯರು. ಅವರಿಂದ ನಿಮಗೆ ಒಂದೇ ಮಾತು ಹೇಳೋದಾದರೆ, ಎಲ್ಲ ದಾರ್ಶನಿಕರಿಂದ ನಮ್ಮ ಭೂಮಿ ಭರತ ಭೂಮಿ ಇವತ್ತು ಕರ್ಮಭೂಮಿ ಅಂತ ಎನಿಸಿದೆ. ಅಂತಹ ಭೂಮಿಯಲ್ಲಿ ನಾವು ನೀವೆಲ್ಲ ಹುಟ್ಟಿದ್ದು ಅದು ನಮ್ಮ ಜನ್ಮಾಂತರದ ಸುಕೃತ ಅಂತ ನಾವು ಭಾವಿಸಿಕೊಂಡು, ಯಾವುದೇ ಆಚಾರ್ಯರಾಗಿದ್ದರೂ ನಾವು ಅದನ್ನು ವಿಶೇಷವಾಗಿ ನೆನಪಿಸಿಕೊಂಡು ನಮಗೆಲ್ಲ ದಾರ್ಶನಿಕರನ್ನು ಗೌರವಿಸುವುದು ನಮ್ಮ ಭಾರತೀಯರ ಒಂದು ರಕ್ತಗತವಾಗಿ ಅದು ಬಂದಿದೆ. ಹೀಗಾಗಿ ಎಲ್ಲ ದಾರ್ಶನಿಕರನ್ನು ನೆನಪಿಸಿಕೊಂಡಿದ್ದೇವೆ. ಅದೇ ಭಾಗವತ 5ನೇ ಸ್ಕಂದದಲ್ಲಿ ತಿಳಿಸ್ತದೆ. ಪಂಚಮ ಸ್ಕಂದದ ಉದ್ದೇಶವೇ ಸಂತರನ್ನು ನೆನಪಿಸಿಕೊಡಬೇಕು ಅಂತನ್ನೋದು ಪಂಚಮ ಸ್ಕಂದದ ಉದ್ದೇಶ. ಇದು ಇವತ್ತು ತುಂಬ 7-8 ಹಾಡುಗಳಿವೆ, 7-8 ಪದ್ಯಗಳಿವೆ. ಅಷ್ಟು ಎಲ್ಲ ಅಂದರೆ ಅವೆಲ್ಲ ಕಠಿಣಗಳಿವೆ. ಈ ಸ್ಕಂದವೂ ಕಠಿಣ. ಈ ಸ್ಕಂದಕ್ಕೆ ಪೂರಕವಾಗಿರುವ ಹಾಡುಗಳು ಸ್ವಲ್ಪ ಟಾಸ್ಕ್ ಆಗಿ ಬಂದಿರ್ತವೆ, ಕಠಿಣವಾಗಿ ಬಂದಿರ್ತವೆ. ಅದನ್ನೆಲ್ಲ ಚೆನ್ನಾಗಿ ಅವರು ನಿಭಾಯಿಸಿದ್ದಾರೆ. ಯಾಕಂದರೆ ಅದು ದೇವರೇ ನುಡಿಸ್ಬೇಕು, ಒಳಗೆ ಕುಳಿತುಕೊಂಡು ಶುಕಾಚಾರ್ಯರು ಕುಳಿತು ನುಡಿಸ್ಬೇಕು, ರಾಜ ಪರಿಷದ ಒಳಗೆ ಕುಳಿತುಕೊಂಡು ಕೇಳಿಸ್ಕೊಳ್ಬೇಕು. ನಾನಂತೂ ಈಗ ಭಾವಿಸಿದೆ, ನಮ್ಮೊಳಗೆ ಶುಕಾಚಾರ್ಯ ಕೂತಿರ್ತಾರೆ ಅಂತ ಭಾವಿಸಿದ್ದೆ, ನಿಮ್ಮೊಳಗೆ ಪರಿಷದ ರಾಜ ಕೂತಿರ್ತಾನೆ ಅಂತ ನಾನು ಭಾವಿಸಿದ್ದೆ. ಹಾಗಾಗಿ ಅವತ್ತು ಒಬ್ಬ ಪರಿಷತ್ ಇದ್ದರೆ ಇವತ್ತು ಇಲ್ಲೆಲ್ಲ ಪರಿಷತ್ತರೇ ತುಂಬಿಕೊಂಡಿದ್ದಾರೆ, ಶುಕಾಚಾರ್ಯರು ಒಳಗೆ ಪ್ರವೇಶ ಮಾಡಿದ್ದಾರೆ ಅಂತ ಭಾವಿಸಿ ಸಮಯ ತುಂಬ ಆಯ್ತು. ಸಮಯ ತುಂಬ ಆದರೂ ಕೂಡ ದೇವರಿಗೆ ಅದು ಮೀಸಲಾಗಿರಲಿ. ಆ ಮತ್ತೊಂದು ತಾಸು ಭಗವಂತ ಕೊಟ್ಟ ತಾಸು ದೇವರಿಗೆ ಸಮರ್ಪಿತವಾಗಿದೆ ಅಂತ ನಾವು ಪ್ರಾರ್ಥನೆಯನ್ನು ಮಾಡಿ, ನಾಳೆ ಏಕಾದಶಿ ಮುಂದಿನ ಸ್ಕಂದ ಷಷ್ಠ ಸಪ್ತಮ ಅದೆಲ್ಲ ಸ್ಕಂದವನ್ನು ನಾವು ಚಿಂತನೆ ಮಾಡೋಣ ಅಂತೇಳಿ ಇವತ್ತು ನಮ್ಮ ನರಸಿಂಹರಾವ್ ಸೊಮಲಾಪುರವರು ಬಂದಿದ್ದಾರೆ. ಅವರು ನಮ್ಮ ಬ್ರಾಹ್ಮಣ ಸಮಾಜದ ಮುಖ್ಯಸ್ಥರು. ಅವ್ರ ಜೊತೆಗೆ ನಮ್ಮ ಚಿದಂಬರ ಅವರು ಬಂದಿದ್ದಾರೆ. ಬಹಳ ಹೃದಯವಂತರು, ಬಹಳ ಅತ್ಯಂತ ಪ್ರೀತಿಯ ಹೃದಯವುಳ್ಳವರು. ಅವರಿಗೆ ಏನು ಅಂದರೆ ನಮ್ಮ ಬಗ್ಗೆ ತುಂಬ ಪ್ರೀತಿ. ಎಷ್ಟು ಪ್ರೀತಿ ಅಂದರೆ ಅದು ಆಚಾರ್ಯ ಶಂಕರರು ಹೇಳಿದ ಅಭೇದ ಅಂತೇಳಿ, ಅದ್ವೈತ. ನಮಗೂ ಅವರಿಗೂ ಅದ್ವೈತ ಅಂತ, ಅಂದರೆ ಅದ್ವೈತ ಪ್ರೀತಿ. ಆ ಪ್ರೀತಿ ಅದು ಅಷ್ಟು ಅನ್ಯೋನ್ಯವಾಗಿರುವಂಥ ಅವರು ಅಲ್ಲಿ ಬಂದಿದ್ದಾರೆ. ಮೊನ್ನೆ ಕಾರ್ಯಕ್ರಮ ಎಲ್ಲ ತುಂಬ ಚಂದವಾಗಿ ಮಾಡಿದ್ದಾರೆ. ಬ್ರಾಹ್ಮಣ ಸಮಾಜದ ಬಗ್ಗೆ ಇಷ್ಟು ಒಂದು ಅವರಿಗೆ ಒಂದು ಗಣಗಳಿದೆ, ಅಷ್ಟು ಹಿತಚಿಂತನೆ ಇದೆ. ವಯಸ್ಸವರಿಗೆ 84ರ ಈ ವಯಸ್ಸಿನಲ್ಲಿ 48 ಆಗಿಬಿಟ್ಟು ಅವರು 48ರವರಾಗಿ ಅವರು ವಿಶೇಷವಾದ ಕಾರ್ಯಗಳನ್ನು ಅವರು ತಮ್ಮ ಎಲ್ಲ ಸಹೋದ್ಯೋಗಗಳಿಂದ ಮಾಡ್ತಾ ಇದ್ದಾರೆ. ಈಗ 80 ಆದರೂ ತುಂಬ ಜನ ಇದ್ದಾರೆ. ನೀವು ಇದ್ದೀರಿ, ನಮ್ಮ ಮುಜುಂದಾರ್ ಅವರು 80 ದಾಟಿದ್ದಾರೆ. ಇನ್ನೂ ಅವ್ರ ಹಾಡು ಜ್ವಲಂತ ಇರ್ತದೆ. ನಮ್ಮ ಸುಮೇಧ ವಿಠಲ ದಾಸರು, ಸುಮೇಧ ಇದ್ದಂತಂದ್ರೆ ಸುಮೇಧ ವಿಠಲ ದಾಸರು 80 ದಾಟಿದ್ದಾರೆ. ಅಂದರೂ ಅವರು ಏನು ಹರಿಯ ನಿನ್ನ ಕೊಂಡಾಡುವ ಮಂಗಳಾತ್ಮರ ಅಂತೇಳಿ ಬೇಸರ ಇಲ್ಲದೆ ನರ್ತನವನ್ನು ಮಾಡ್ತಾರೆ. ಹಾಗೆ ಒಳ್ಳೆ ಪ್ರಶಸ್ತಿ ಎಲ್ಲ ಬಂದಿದೆ ಅವರಿಗೆ. ಬೆಂಗಳೂರಲ್ಲಿ ಪ್ರಶಸ್ತಿ ಭೂಷಿತರಾಗಿದ್ದಾರೆ, ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ಹಾಗಾಗಿ ಇವರೆಲ್ಲ ಬಂದಿದ್ದು ವಿಶೇಷ. ಮತ್ತು ನೀವೆಲ್ಲ ಶ್ರೋತೃಗಳೇ ವಿಶೇಷ. ಯಾಕಂದರೆ ಎಲ್ಲರೂ ನಾವು ಬರ್ತೇವೆ, ಶ್ರೋತೃಗಳು ಬರಬೇಕಾಗ್ತದೆ. ಇಬ್ಬರು ಬೇಕೇ ಬೇಕು, ಶ್ರೋತೃಗಳು ಬೇಕು, ವಕ್ತಾರರು ಬೇಕು. ಬರೀ ವಕ್ತ ಹೇಳೋನೊಬ್ಬನೇ ಇದ್ದ, ಯಾರು ಇಲ್ಲ ಅಂದರೆ ಮಾಡೋದು. ಶ್ರೋತೃಗಳೆಲ್ಲ ಬಂದರು, ವಕ್ತಾನೇ ಇಲ್ಲ ಅಂದರೆ ಹಾಗಾಗಿ ಆಗುವುದಿಲ್ಲ. ಶ್ರೋತೃಗಳನ್ನು ನಾನು ಭಾವಿಸಿದ್ದು, ಸರೋವರದಲ್ಲಿ ಕಮಲಗಳು ಹೇಗೆ, ಆಕಾಶದಲ್ಲಿ ಹೇಗೆ ನಕ್ಷತ್ರಗಳು ಹೇಗೆ, ಹಾಗೆ ಹೃದಯದಲ್ಲಿ ಹೇಗೆ ನವಮಣಿಗಳ ಮಾಲಿಕೆ ಹೇಗೆ, ಹಾಗೆ ಪ್ರವಚನಕ್ಕೆ ಶ್ರೋತೃಗಳು ಹಾಗೆ. ಶ್ರೋತೃಗಳು ಅಂದರೆ ಆ ರೀತಿ ಅವರಿದ್ದರೆ ಇದು ವೇದಿಕೆ ಭೂಷಣ ಆಗುತ್ತೆ. ದೇವರೆಲ್ಲರಿಗೂ ರಕ್ಷಣೆ ಮಾಡಿ ಅನುಗ್ರಹ ಮಾಡಿ ಅಂತ ಹೇಳಿ ನಾಳೆ ಮತ್ತೆ ನಾವು ಸೇರಿ 6:30 ಸೇರಿ ಚಿಂತನೆ ಮಾಡಿ. ಶ್ರೀಕೃಷ್ಣ.
ಇಲ್ಲಿಯವರೆಗೆ ಗೀತ ಭಾಗವತ ಬಹಳ ವಿಶೇಷವಾಗಿ ಇವತ್ತು 3 ದಿನ ಮುಂದುವರೆದಿದೆ. ಗುರು ಪರಂಪರೆ ಬಗ್ಗೆ, ಗುರುಗಳ ಚರಿತ್ರೆ ಬಗ್ಗೆ, ಇನ್ನು ಹಲವಾರು ವಿಷಯಗಳ ಬಗ್ಗೆ ತಮ್ಮ ಗುರುಸ್ಮರಣೆ ಕೂಡ ಮಾಡಿದ ಪಂಡಿತ ಕಂಡಪಲ್ಲಿ ಸಿಂಗರಾಚಾರ್ಯರಿಗೆ ತಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ಒಂದು ವಿಶೇಷತೆ ಏನಂತ ಹೇಳಿದ್ರೆ, ನಮ್ಮ ಕಂಠಪಲ್ಲಿ ಸಮೀರಾಚಾರ್ಯರ ಗುರುಗಳು ಅವರ ತಂದೆಯವರ ಗುರುಗಳು ಒಬ್ಬರೇ, ವಿದ್ಯಾಮಾನ ತೀರ್ಥ ಶ್ರೀಪಾದಂಗಳ